ಮೇಲೂ ಕೊಡಲ್ಪಟ್ಟ ಬೇರೆ ಯಾವ ನಾಮದಿಂದ ನಮಗೆ ರಕ್ಷಣೆ ಇಲ್ಲ. ಆ ರಕ್ಷಣೆ ಯೇಸು ನಾಮದಲ್ಲಿ ಮಾತ್ರ. ಆ ಯೇಸುನ ನಾಮದಲ್ಲಿ ಕರ್ತನ ಆಲಿದ ಒಳಗೆ ಬರುವವನಿಗೆ ಆಶೀರ್ವಾದ ಅಂತ ವಾಕ್ಯತೆ. ಕರ್ತನ ನಾಮದಲ್ಲಿ ಒಳಗೆ ಬಂದ ಪ್ರತಿಯೊಬ್ಬರ ಮೇಲೆ ಕರ್ತನ ಆಶೀರ್ವಾದ ಸುರಿಸೋದಕ್ಕಾಗಿ ಹಲ್ಲೆಲೂಯಾ ಚಪ್ಪಾಳೆ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. Come on! ನನ್ನ ಸಾಮರ್ಥ್ಯ ನೀನೇ ನನ್ನ ಸಾಮರ್ಥ್ಯ ನೀನೇ ನನ್ನ ಸಾಮರ್ಥ್ಯ ನೀನೇ ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ ನನ್ನ ಸಾಮರ್ಥ್ಯ ನೀನೇ ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. Come on! Amen! ಚಪ್ಪಾಳೆ. ಚಪ್ಪಾಳೆ. ಬಾಯಿ ತೆಗಿರಿ, ಕೈ ಮೇಲೆತ್ತಿ ಆಡಿ, ಸುಮ್ಮನೆ ನಿಲ್ಬಾರ್ದು. ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಇದೆ. ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಬೇರೆ ಯಾವ ಶಕ್ತಿ ಇದೆ. ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಇದೆ. ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಬೇರೆ ಯಾವ ಶಕ್ತಿ ಇದೆ. ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಇದೆ. ನನ್ನ ಜಯಘೋಷವನ್ನು ತಡೆದು ನಿಲ್ಲಿಸಲು ಬೇರೆ ಯಾವ ಶಕ್ತಿ ಇದೆ. ನನ್ನ ಆಪತ್ತಿನಲ್ಲಿ ನನ್ನ ವರಗಳ ಚಾಚಿ ನನ್ನ ಕೈ ಹಿಡಿದವನ ನನ್ನ ಯೇಸುವಿಗಾಗಿ. ಆಪತ್ತಿನಲ್ಲಿ ನನ್ನ ಕರಗಳ ಚಾಚಿ ನನ್ನ ಕೈ ಹಿಡಿದವನ ನನ್ನ ಯೇಸುವಿಗಾಗಿ. ನಾನು ಕುಣಿದಾಡಿ ನಲಿದಾಡುವೆ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ
ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. Come on, ಕೈಗಳ ಮೇಲೆ. ನನ್ನ ಸಾಮರ್ಥ್ಯ ನೀನೇ. Come on, ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ಸಾಮರ್ಥ್ಯ ನೀನೇ. ಏ, ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ಚಿಕ್ಕ ವಸ್ತುವಿನಿಂದ ದೊಡ್ಡ ಕಾರ್ಯಗಳನ್ನು ಮಾಡುವೆ ನಿನ್ನ ನಾಮ ಒಂದೇ. ಅತಿಶಯ ಆಯುಧವು ಚಿಕ್ಕ ವಸ್ತುವಿನಂತೆ ದೊಡ್ಡ ಕಾಮಗಳನ್ನು ಹೊಡೆಯಲು ನಿನ್ನ ನಾಮ ಒಂದೇ. ಒಂದೇ ಅದ್ಭುತ ಆಯುಧವು. ಚಿಕ್ಕ ವಸ್ತುವಿನಿಂದ ದೊಡ್ಡ ಕಾರ್ಯಗಳನ್ನ ಕಾರ್ಯಗಳನ್ನು ಮಾಡಲು ನಿನ್ನ ನಾಮ ಒಂದೇ ಅತಿಶಯ ಆಯುಧವು. ಯೇಸು, ನಿನ್ನ ನಾಮವೇ ನನ್ನ ಬಲ. ಯೇಸು, ನಿನ್ನ ನಾಮವೇ ಮುಂಬಲವು. ಯೇಸು, ನಿನ್ನ ನಾಮವೇ ನನ್ನ ಬಲ. ಯೇಸು, ನಿನ್ನ ನಾಮವೇ ಮುಂಬಲವು. ಯೇಸು, ನಿನ್ನ ನಾಮವೇ ನನ್ನ ಬಲ. ಯೇಸು. ನಿನ್ನ ನಾಮವೇ ಮುಂಬಲವು. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ Come on, ಕೈ ಮೇಲೆ ಬರಲಿ. ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ಏಯ್, ಬಲವೆಲ್ಲ ಚಪ್ಪಾಳೆ. ನನ್ನ ಕರ್ತನೆ ನೀ ಏಯ್. ಮಾತ್ರವೇ. ನನ್ನ Hallelujah. ನಂಬಿಕೆ ನನ್ನ ಭರವಸೆ ನನ್ನ ಹೋಗೆ. ಯೇಸುವೆ ನೀ ಮಾತ್ರವೇ. ಕೈ ಮೇಲೆ. ನನ್ನ ಸಾಮರ್ಥ್ಯ ನೀನೇ. ಹೇಳಿ. ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ನಮ್ಮ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ. ನನ್ನ ಸಾಮರ್ಥ್ಯ ನೀನೇ.
ಬಿದ್ದು ಆರಾಧಿಸುವ ಯೇಸುವೆ ನಿನ್ನ ನಾಮ ಒಂದೇ ಅತ್ಯುನ್ನತ ನಾಮವು. ಸ್ವರ್ಗ ಸ್ವರ್ಗ ಪಾತಾಳವೆಲ್ಲ ಅಡ್ಡ ಬಿದ್ದು ಆರಾಧಿಸುವ ಯೇಸುವೆ ನಿನ್ನ ನಾಮ ಒಂದೇ ಅತ್ಯುನ್ನತ ನಾಮವು. ಸ್ವರ್ಗ ಪಾತಾಳವೆಲ್ಲ ಅಡಿಕೆ ಮಾಡಿ ಅಡ್ಡ ಬಿದ್ದು ಆರಾಧಿಸುವ ಯೇಸುವೆ ನಿನ್ನ ನಾಮ ಒಂದೇ ಅತ್ಯುನ್ನತ ನಾಮವು. ಓ ಯೇಸು ನಿನ್ನ ನಾಮವೇ ನನ್ನ ಬಲ, ಯೇಸು ನಿನ್ನ ನಾಮವೇ ಮುಂಬಲವು. ಓ ಯೇಸು ನಿನ್ನ ನಾಮವೇ ನನ್ನ ಬಲ, ಯೇಸು ನಿನ್ನ ನಾಮವೇ ಮುಂಬಲವು. ನನ್ನ ಸಾಮರ್ಥ್ಯ Come on. ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. ನನ್ನ ಸಾಮರ್ಥ್ಯ. Come on. ನನ್ನ ಬಲವೆಲ್ಲ ನನ್ನ ಕರ್ತನೆ ನೀ ಮಾತ್ರವೇ. ನನ್ನ ನಂಬಿಕೆ ನನ್ನ ಭರವಸೆ ನನ್ನ ಯೇಸುವೆ ನೀ ಮಾತ್ರವೇ. Come on. ರಕ್ತವೇ ರಕ್ತವೇ ಯೇಸು ರಕ್ತವೇ. Come on. ರಕ್ತವೇ ಯೇಸು ರಕ್ತವೇ ಎಲ್ಲರೂ ರಕ್ತವೇ ಯೇಸು ರಕ್ತವೇ ರಕ್ತವೇ ಯೇಸು ಬಾಯಿ ತೆಗೆದು ಆಡಿ. ರಕ್ತವೇ ರಕ್ತವೇ ಯೇಸು ರಕ್ತವೇ ರಕ್ತವೇ ಯೇಸು ರಕ್ತವೇ 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 ಯೇಸು ರಕ್ತವೇ ರಕ್ತವೇ ಯೇಸು ರಕ್ತವೇ 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 ಯೇಸು ರಕ್ತವೇ ರಕ್ತವೇ ಯೇಸು ರಕ್ತವೇ 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 ಯೇಸು ರಕ್ತವೇ ಯೇಸು ರಕ್ತವೇ ಬಿಡುಗಡೆ ಕೊಡುವ ರಕ್ತವೇ. Hallelujah. ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ Hallelujah. ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ Hallelujah. ಹಲ್ಲೆಲೂಯಾ jump ಮಾಡಿ. ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ರಕ್ತವೇ ಯೇಸು. ರಕ್ತವೇ Come on. ರಕ್ತವೇ ಯೇಸು ಹಿಂದ್ಗಡೆ ಬೆಕ್ಕ ಎತ್ತಿ ಮೇಲೆ. ರಕ್ತವೇ ಯೇಸು ರಕ್ತವೇ 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 ಯೇಸು ರಕ್ತವೇ. ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹೋಸನ್ನ. Hey. ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ
ದೇವರ ಸನ್ನಿಧಾನದಲ್ಲಿ ಐಶ್ವರ್ಯಗಳ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ನಾವು ಯಾವುದನ್ನ ಜಾಸ್ತಿ ಮಾತಾಡ್ತೇವೆ ಅದಲ್ಲಿ ನಾವು ಜಾಸ್ತಿ ಇನ್ಕ್ರೀಸ್ ಆಗ್ತೇವೆ. ಬಡತನ ಬಗ್ಗೆ ನಾವು ಜಾಸ್ತಿ ಮಾತಾಡಿದ್ರೆ ನಾವು ಬಡತನದಲ್ಲಿ ಇನ್ಕ್ರೀಸ್ ಆಗ್ತೇವೆ. ಇಫ್ ಯು ಸ್ಪೀಕ್ ಮೋರ್ ಅಬೌಟ್ ಪಾವರ್ಟಿ, ಯು ವಿಲ್ ಫ್ಲರಿಶ್ ಇನ್ ಪಾವರ್ಟಿ. ಇಫ್ ಯು ಸ್ಪೀಕ್ ಮೋರ್ ಅಬೌಟ್ ದ ಪ್ರಾಸ್ಪರಿಟಿ, ಯು ವಿಲ್ ಫ್ಲರಿಶ್ ಇನ್ ಪ್ರಾಸ್ಪರಿಟಿ. ಮನುಷ್ಯ ಏನೇನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. ಆಗ ನಾವೇನು ಬಿತ್ತುತ್ತಾ ಇದ್ದೀವಿ? ಐಶ್ವರ್ಯಗಳ ಬಗ್ಗೆ ಬಿತ್ತುತ್ತಾ ಇದ್ದೀವಿ. 24 ಗಂಟೆ ಅದ್ರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ. 24 ಗಂಟೆ ಅದ್ರ ಬಗ್ಗೆ ದರ್ಶನ ತಗೊಳ್ತಾ ಇದ್ದೇವೆ. 24 ಗಂಟೆ ನಮ್ಮ ಮನಸ್ಸು ಮುಂದೆ ತಂದು ಇಡ್ತಾ ಇದ್ದೇವೆ. ದೇವರು ಇದೆಲ್ಲ ಆಗೋದಕ್ಕಾಗಿ ಸ್ತೋತ್ರ. ಸೆರೆಮನೆಯಲ್ಲಿ ಇದ್ರೂ ಕೂಡ ಪ್ರಾಸ್ಪರಿಟಿ ಬಗ್ಗೆ ಚಿಂತೆ ಮಾಡ್ದ. ಪೋಟಿಪೋರ್ನ ಮನೇಲಿದ್ದಾಗಲೂ ಕೂಡ ಪ್ರಾಸ್ಪರಿಟಿ ಬಗ್ಗೆ ಚಿಂತೆ ಮಾಡ್ದ. ಕಣ್ಣೀರಲ್ಲಿದ್ದಾಗಲೂ ಕೂಡ ಪ್ರಾಸ್ಪರಿಟಿ ಬಗ್ಗೆ ಚಿಂತೆ ಮಾಡ್ದ. ಅವನು ಬೇರೆ ಯಾರು ಅಲ್ಲ, ಯೋಸೆಫನು. Amen. Hallelujah. 24 hours round the clock he was thinking about the vision of prosperity, how God could bless him, because he knew that how God was blessed the Abraham. ಅಬ್ರಾಹ್ಮನ ಹೇಗೆ ಆಶೀರ್ವಾದ, ತಾತನ ಹೇಗೆ ಆಶೀರ್ವಾದ ಮಾಡಿದ್ದಾರೆ, ತಂದೆನ ಹೇಗೆ ಆಶೀರ್ವಾದ ಮಾಡಿದ್ದಾರೆ, ಈಗ ನನಗೆ ಹೇಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ದರ್ಶನದೊಂದಿಗೆ ಅವನಿದ್ದ. ಆ ದರ್ಶನ ಬರಬೇಕಾದ್ರೆ ಅವನಿಗೆ ಹಲವಾರು ಇಕ್ಕಟ್ಟುಗಳು, ಹಲವಾರು ಶೋಧನೆಗಳು, ಹಲವಾರು ಸೆರೆಮನೆಗಳು, ಹಲವಾರು ವ್ಯಾಧಿಗಳು, ಹಲವಾರು ವಿಧವಾದ ಒಂಟಿತನಗಳು ಅವನಿಗೆ ಕಾಡ್ಬಿಡ್ತು. ಅದು ಬರೋಕ್ಕೆ ಮುಂಚೆ, ಅದಕ್ಕೆ ನಾನು ಹೇಳ್ತಾನೆ, ಅದು ಬರೋಕ್ಕೆ ಮುಂಚೆ ನಿಮಗೂ ಕೂಡ ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ, ಮನೆಯೊಳಗೆ ಇರೋಕ್ಕಾಗ್ತಿಲ್ಲ, ಹೋರಾಟ ಇದೆಲ್ಲ ಬರ್ತಾ. ಯು ಆರ್ ಸೋ ಮೆನಿ ಕ್ರೈಸಸ್, ಬಟ್ ದಟ್ ಕ್ರೈಸಸ್ ಡಸಂಟ್ ಇಟ್ ನೆವರ್ ಸಿಂಕ್ ಯು. ಆ ಸಮಸ್ಯೆಗಳು ನಿಮ್ಮನ್ನು ಕೆಳಗೆ ತೊಗೊಂಡು ಹೋಗಲ್ಲ. ಶಾನನ್ ಅವರೇ, ಇದು ಮುಂದೆ ಇವೆಲ್ಲಗಳನ್ನ ದಾಟಿದ ಮೇಲೆ ಒಂದು ದಾರಿ ಇಟ್ಟಿದ್ದಾರೆ ಅಪ್ಪ. ಆ ದಾರಿನೇ ಪ್ರಾಸ್ಪರಿಟಿಯ ಒಂದು ಪೀಕ್, ಉಚ್ಚಘಟ್ಟಕ್ಕೆ. ಹೇಳಿ, ಕೈ ಎತ್ತಿ ಹೇಳಿ, ಉಚ್ಚಘಟ್ಟಕ್ಕೆ, ಐಶ್ವರ್ಯದ ಉಚ್ಚಘಟ್ಟಕ್ಕೆ. ಐಶ್ವರ್ಯದ ಉಚ್ಚಘಟ್ಟಕ್ಕೆ ಹೇಳಿ, ಐಶ್ವರ್ಯದ ಉಚ್ಚಘಟ್ಟಕ್ಕೆ, ಐಶ್ವರ್ಯದ ಉಚ್ಚಘಟ್ಟಕ್ಕೆ ಐಶ್ವರ್ಯದ ಉಚ್ಚಘಟ್ಟಕ್ಕೆ. ಐಶ್ವರ್ಯದ ಉಚ್ಚಘಟ್ಟಕ್ಕೆ ದೇವರು ನಿಮ್ಮನ್ನ ತೆಗೆದುಕೊಂಡು ಹೋಗ್ತಾರೆ. ದೇವರು ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತಾರೆ. ಆಮೆನ್. Hallelujah. ಚಪ್ಪಾಳೆ ಬರಲಿ. ಉಚ್ಚಘಟ್ಟಕ್ಕೆ ಅಂದ್ರೆ ಏನು ಅರ್ಥ? ಏನು ಉಚ್ಚಘಟ್ಟ ಅಂದ್ರೆ? ದ ಪಿನಾಕಲ್ ಅಂತ ಹೇಳ್ತಾರೆ. ಸೈತಾನ ಏಸಪ್ಪನ ಉಚ್ಚಘಟ್ಟಕ್ಕೆ, ಬೆಟ್ಟದ ತುದಿಗೆ ಕರ್ಕೊಂಡೋಗಿ ತೋರಿಸ್ತಾನ ಐಶ್ವರ್ಯಗಳೆಲ್ಲ. ಆಮ್ ಐ ಕರೆಕ್ಟ್? ಹೌದು ಹೌದು, ಬೈಬಲ್ ಅಲ್ಲಿ ಹಾಗೆ ಇದೆ. ಲಿಂಕ್ ಆಗತ್ತಾ, ಸಿಂಕ್ ಆಗತ್ತಾ ಮೈಂಡು? ಉಚ್ಚಘಟ್ಟ ಅಂದ್ರೆ ಪಿನಾಕಲ್ ಅಂತ ಹೇಳ್ತಾರೆ. ತುಟ್ಟ ತುದಿ, ಎವರೆಸ್ಟ್ ಬೆಟ್ಟ ತುಟ್ಟ ತುದಿಗೆ ಹೋದ್ರೆ ಇಡೀ ಪ್ರಪಂಚನ ಕಾಣುತ್ತೆ. ಹಾಗೆ ಐಶ್ವರ್ಯದ ತುಟ್ಟ ತುದಿಗೆ ಕರ್ಕೊಂಡೋಗಿ ಸೈತಾನ, ನೋಡಿ ಇದೆಲ್ಲ ನೀನು ಕೊಡ್ತಾ ಇದ್ದೇನೆ, ಮುಟ್ಟಾಳ ನನ್ನ ಮಗನೇ, ಇದೆಲ್ಲ ಬಂದು ನಾಯಿ ಮೊಲೆ ಒಳಗಿರೋ ಹಾಲಿದ್ದಂಗೆ ಕೊಡೋ, ಇದು ನನಗೆ ಬೇಡ ಕೊಡೋ, ನಾನು ಕಲ್ವಾರಿ ಬೆಟ್ಟಕ್ಕೆ ಹೋಗಿ ನನ್ನ ಸರ್ವ ಐಶ್ವರ್ಯ ತಗೊಂಡ್ಬರ್ತೇನೆ, ಐಶ್ವರ್ಯ ತಗೊಂಡ್ಬರ್ತೇನೆ. ಈ ಶುಡ್ ಎಂಟೈರ್ ದ ಟ್ರೆಷರ್ ಆಫ್ ದ ವರ್ಲ್ಡ್. ಅದನ್ನ ಹೋಗಿ ಹೇಳ್ತಾನೆ, ಇದೆಲ್ಲ ತಗೋ, ನನಗೆ ಅಡ್ಡ ಬಿದ್ದು ಬಿಡು. ಅಪ್ಪ ಹೇಳ್ದೆ, ನಿನಗೆ ಅಡ್ಡ ಬೀಳಕ್ಕೆ ಬಂದಿಲ್ಲ ನಾನು. ಕಲ್ಲುವಾರಿ ಶಿಲ್ವೆಯಲ್ಲಿ ಹೋಗಿ ಅಪ್ಪನಿಗೆ ಅಡ್ಡ ಬಿದ್ದು 3ನೇ ದಿನ ಮೃತ್ಯುಂಜಯ ಎದ್ದು ಬಂದ್ಮೇಲೆ ಆಟೋಮೆಟಿಕ್ ಇಡೀ ಪ್ರಪಂಚದ ಅಸೆಟ್ ನನ್ನ ಕೈಗೆ ಬಂದ್ಬಿಡತ್ತೆ. ನೀನು ಬರಬೇಕು, ನಿಮ್ಮ ತಂಡದವರು ಬರಬೇಕು ಅಂತ ಅಪ್ಪ ಹೇಳ್ತಾರೆ. ಹಾಗೆ ತುಟ್ಟ ತುದಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇದು ಉದ್ಧಾರ ಆಗೋ ಸ್ಥಳ. ಹೇಗೆ ಬೀಜವನ್ನ ಬಿತ್ತಿ ದೇವರ ವಾಕ್ಯವನ್ನ ಬೀಜ ಬಿತ್ತಕ್ಕೆ ಯಾವ ಆರಂಭ ಮಾಡ್ತೀರಾ, ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನ ಪಡೆದುಕೊಳ್ಳೋ ಹಾಗೆ ಬೇರೆ ಕಾರ್ಯ ಮಾಡ್ತಾರೆ. ಚಪ್ಪಾಳೆ. ತುಟ್ಟ ತುದಿಗೆ ತೆಗೆದುಕೊಂಡು ಹೋಗ್ತಾರೆ. ಆಗ ದೇವ್ರು ಹೇಳ್ತಾರೆ, ಗಾಡ್ ಟೇಕ್ ದ ಪ್ರೆಷರ್ ಇನ್ ದ ಪ್ರಾಸ್ಪರಿಟಿ ಆಫ್ ಹಿಸ್ ಸರ್ವೆಂಟ್ಸ್. ದೇವರ ವಾಕ್ಯ ಹೇಳುತ್ತೆ, ದೇವರು ತನ್ನ ಸೇವಕರ, ಹೇಳಿ, ದೇವರು ತನ್ನ ಸೇವಕರ ಐಶ್ವರ್ಯಗಳಲ್ಲಿ ಬಹು ಸಿರಿವಂತರಾಗುವಂತೆ ಹೆಚ್ಚಳ ಪಡುತ್ತಾರೆ. ಹಾಗೂ ಭೂಮಿಯ ಮೇಲೆ ಸದಾಕಾಲ ಅವರನ್ನು ದೃಢ ಮಾಡುತ್ತಾರೆ. ತಿರುಗಲಿ, ದೇವರು ತನ್ನ ಸೇವಕರ ದರಿದ್ರಗಳಲ್ಲಿ ಐಶ್ವರ್ಯಗಳಲ್ಲಿ. ಒಂದ್ ವೇಳೆ ದರಿದ್ರಗಳಲ್ಲಿ ಅಂತ ಬರ್ತೀರ, ಗೋಣಿಚೀಲ ಹಾಕೊಂಡ್ ಚಪ್ಪಲಿ ಇಲ್ದೆ ಬರೋಣ, ಉಂಗ್ರ ಎಲ್ಲ ಬಿಸಾಕ್ಬಿಟ್ಟು ಹಳೆ ಪೇಪರ್ ಇಟ್ಕೊಂಡ್ ಬರೋಣ. ದರಿದ್ರ ಅಂತ ಹೇಳಿಲ್ಲ, ಅಲ್ಲಿ ಏನಂತ ಬರ್ತಿದೆ? ಪ್ರಪಂಚನೇ ಉಂಟು ಮಾಡಿದ ದೇವರ ಆಥಾರಿಟಿ ಲೆಟರ್ ಅದು, ಆಥಾರಿಟಿ ಲೆಟರ್ ಅದು. ಅದಕ್ಕೆ ಹಬ್ಬ ಹೇಳ್ತಾರೆ, ಅವರು ತನ್ನ ಮಕ್ಕಳ ಐಶ್ವರ್ಯಗಳಲ್ಲಿ ಸಿರಿವಂತರಾಗುವುದಕ್ಕೆ. ಜನ ಸಿರಿವಂತರಾಗಿ ಇಷ್ಟಪಡ್ತೀರಾ? ಹಾಗಾದ್ರೆ ಬೀಜ ಏನ್ ಮಾಡ್ಬೇಕು? ಆಸಕ್ತಿಯಿಂದ ಬಿತ್ತಬೇಕು. ಯಾವಾಗ ನೀವು ಬಿತ್ತಕ್ಕೆ ಆರಂಭ ಮಾಡ್ತೀರಾ, ಕರ್ತ ನಿಮ್ಮ ಕೈಗಳನ್ನ ಅವ್ರು ವೃದ್ಧಿಪಡಿಸಕ್ಕೆ ಆಶೀರ್ವಾದ ಮಾಡ್ತಾರೆ. ಹಣನ ನಮ್ಗೆ ಕೊಟ್ಟಿದ್ದಾರೆ ದೇವರು. ಹಣವನ್ನ ದೇವ್ರು ಹೇಳ್ತಾರೆ, ಹಣವನ್ನು
ದೇವರನ್ನು ನೀವು ಸೇವಿಸಲಾರಿರಿ. ಆಗ ದೇವರು ಹೇಳ್ತಾರೆ ಹಣವನ್ನ ಎರಡು ಯಜಮಾನ ಹೇಳಿ, ಎರಡು ಯಜಮಾನನಿಗೆ ಎರಡು ಯಜಮಾನನಿಗೆ ನೀ ಸೇವೆ ಮಾಡಕ್ಕೆ ನೀವು ಸೇವೆ ಮಾಡುವುದಕ್ಕೆ ಆಗದೇ ಇಲ್ಲ. ಆಗುವುದೇ ಇಲ್ಲ. ಆಗ ಎರಡು ಯಜಮಾನ ಯಾರು? ಒಂದು ಯಜಮಾನ ದೇವರು, ಇನ್ನೊಂದು ಯಜಮಾನ ಹಣ. ಹಣ. ಸೈತಾನ್ ಅಲ್ಲ. ಆಗ ಹಣ ಬಂದು ಸೈತಾನ್ಗಿಂತ ಪವರ್ಫುಲ್ ಆಗಿದೆ. ಹಣ ಬಂದು ಸೈತಾನ್ಗಿಂತ, ಸೈತಾನ ಒಂದು ಡಬ್ಬದೊಳಗೆ ಹಾಕ್ಬಿಡ್ಬೋದ್ರಿ ನೀವು. ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಲಿ ಎಲ್ಲರೂ ಸೂಸೈಡ್ ಮಾಡ್ಕೊಳ್ತಾ ಇದ್ರು. ಕೊನೆಗೆ ಕಂಪನಿ ಓನರ್ ಗೊತ್ತಾಯ್ತು ಈ ಬಿಲ್ಡಿಂಗಲ್ಲಿ ಏನೋ ಹಾಂಟಿಂಗ್ ಸ್ಪಿರಿಟ್ ಇದೆ, ದಟ್ ಸಮ್ ಕೈಂಡ್ ಆಫ್ ಹಾಂಟಿಂಗ್ ಸ್ಪಿರಿಟ್ಸ್, ಲೆಟ್ ಮೀ ಕಾಲ್ ಸಮ್ ವಿಚ್ ಕ್ರಾಫ್ಟ್ ಡಾಕ್ಟರ್ಸ್, ಮಂತ್ರವಾದಿಗಳನ್ನ ಕರೆಯೋಣ. ಸೊ ಮಂತ್ರವಾದಿನ ಕರೆದ, ಸರ್ ಇಲ್ಲೇನೋ ಒಂದು ಸ್ಪಿರಿಟ್ ಇದೆ. ಅವ್ನು ಬಂದ ತಕ್ಷಣ ಅವ್ನಿಗೆ ತರಂಗ ಥರ ಬಂತು ನೋಡಿ, ಅವ್ನಿಗೆ ಒಂಥರ ವೈಬ್ರೇಟ್ ಆಯ್ತು, ವೈಬ್ ಆಯ್ತು ನೋಡಿ. ಇಲ್ಲೇನೋ ಇದೆ ಅಂತಾರೆ ಅವನು. ಏನೋ ಇದೆಯಾ ಸರ್, ಏನು ಮಾಡೋಣ ಸರ್? ಏನು ಮಾಡಿ ವರಿ ಮಾಡಬೇಡಿ, ಇಷ್ಟು 2 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳ್ತಾನೆ. 2 ಲಕ್ಷ ರೂಪಾಯಿ ಅವ್ನು ಕೊಟ್ಟಿದ ತಕ್ಷಣ ಅವನ್ನೆಲ್ಲ ಕೂತ್ಕೊಂಡು ಮಾಟ ಮಂತ್ರ ಎಲ್ಲ ಮಾಡಿ ಒಂದು ಬಾಟ್ ಇಕ್ತಾನೆ, ಹಾಕಿ ಮುಚ್ಚಿಬಿಡ್ತಾನೆ. ರೀ ನಾನು ನೋಡಿದ್ದೀನಿ ರೀ ಇದೆಲ್ಲ ಹೆಂಗೆ ಮಾಡ್ತಾರಂತ. ಮಂತ್ರವಾದಿಗಳು ರಕ್ಷಣೆ ಹೊಂದಿದ್ಮೇಲೆ ಅವ್ರು ಹೆಂಗೆಲ್ಲ ಮಂತ್ರ ಮಾಡ್ತಿದ್ರು ಅಂತ ಹೇಳಿದ ಮಕ್ಕಳ ಮೇಲೆ ಅಂಥ ಮಂತ್ರವಾದಿಗಳ ಮೇಲೆ ತಲೆ ಮೇಲೆ ಕೈ ಇಕ್ಕಿದ್ದೀನಿ. ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ಲಪ್ಪ ಮೇಲಿರೋದೆಲ್ಲ. ಆಗ ಹಣನ ನೋಡಿ, ಆ ಮಂತ್ರವಾದಿ ಆ ಸೈತಾನ್ ಯಾವ್ದ್ರೊಳಗೆ ಹಾಕ್ಬಿಟ್ಟ, ಎಷ್ಟು ಕಾಸು ಕೊಟ್ಬಿಟ್ಟು. ಆಗ ಹಣ ದೊಡ್ಡದ ಸೈತಾನ್ ದೊಡ್ಡದ? ಹಣ ತಗೊಂಡು ಏನು ಮಾಡ್ದ? ಆಗ ಹಣಕ್ಕಿಂತ ಸೈತಾನು ಯಜಮಾನ ಅನ್ನೋದು, ಹಣ ಬಂದು ಯಜಮಾನ ಅಂತ ಹೇಳ್ತಾರೆ. ಆಗ ಆ ಯಜಮಾನನನ್ನ ನೀನು ಅಧೀನ ಮಾಡ್ಕೋಬೇಕು ಅಂತ ಹೇಳ್ತಾರೆ ದೇವರು. 2 ಯಜಮಾನ ಅಂತ ಹೇಳ್ತಾರೆ. 2 ಯಜಮಾನ ಬಂದು ಒಂದು ದೇವ್ರ ಯಜಮಾನ, ಇನ್ನೊಂದು ಕ್ಯಾರನವರೇ ಹಣ ಬಂದು ಯಜಮಾನ. ಆಗ ದೇವ್ರು ಹೇಳ್ತಾರೆ ಹಣವನ್ನು ದೇವರನ್ನ ಸೇವೆ ಮಾಡೋಕ್ಕಾಗಲ್ಲ. ಆಗ ದೇವ್ರು ಹೇಳ್ತಾರೆ ಈ ಯಜಮಾನ ಹಣವನ್ನಂತ ಯಜಮಾನನನ್ನ ನಿನ್ನ ಅಧೀನಕ್ಕೆ ತಗೋಬೇಕು. ನಿನ್ನ ಅಧೀನಕ್ಕೆ ತಗೋಬೇಕಂದ್ರೆ ನೀನು ದೇವರಿಗೆ ಸೇವಕನಾಗಬೇಕು. ಯು ಹ್ಯಾವ್ ಟು ಬಿಕಮ್ ಸರ್ವೆಂಟ್ ಟು ಗಾಡ್, ದೆನ್ ಓನ್ಲಿ ದ ಮನಿ ವಿಲ್ ಬಿಕಮ್ ಅಂಡರ್ ಯು. ಅದು ನಿನ್ನ ಕೈ ಒಳಗೆ ಬರುತ್ತೆ. ಅದು ನಿನ್ನ ಕೈಗೊಳಗೆ ಬಂದ ತಕ್ಷಣ ಅದು ಗುಲಾಮ ಆಗುತ್ತೆ, ನೀನು ಸೇವಕ ಆಗ್ತೀಯಾ. It will become your slave and you will become a master to your, you will become a servant to your master. So master, servant, slave. Master, servant, slave. ಹೇಳಿ, ದೇವರು, ಸೇವಕ, ಗುಲಾಮ ಯಾರು? ನಾನು ಹೇಳ್ದಂಗೆ ಕೇಳು ನೀನು. ಹಣ ನಿನ್ನ ಕಂಟ್ರೋಲ್ಗೆ ತರಬೇಕು. ಅದಕ್ಕೋಸ್ಕರ ದೇವರು ಹೇಳ್ತಾರೆ ದೇವರು ತಮ್ಮ ಸೇವಕರ ಐಶ್ವರ್ಯಗಳಲ್ಲಿ ಹೆಚ್ಚಿ ಬರೋದಕ್ಕೆ ಅವ್ರು ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಆ ಹೆಚ್ಚುವಿಕೆ ನಿಮ್ಮಲ್ಲಿ ಯಾವಾಗ ಆರಂಭ ಆಗುತ್ತೆ ಬರೋದಕ್ಕೆ, ಆ ಹೆಚ್ಚುವಿಕೆ ಬಂದಾಗ ಆಟೋಮೆಟಿಕ್. ಅದಕ್ಕೆ ದೇವರು ಅಬ್ರಾಹ್ಮ ಹತ್ರ ಆಶೀರ್ವಾದ ಮಾಡಬೇಕು. ಅವನ್ನ ಫಸ್ಟ್ ನೋಡಿದೆ, ತುಂಬ ಹೋರಾಟ ಇದೆ ನಿನ್ನ ಮೇಲೆ, 40 ದಿನ ಉಪವಾಸ ಮಾಡಿ. ನೀನು ನಿನ್ನ ಹೆಂಡತಿ ಮೇಲೆ ತುಂಬ ಹೋರಾಟ ಇದೆ, ಅವಳಿಗೊಂದು 40 ದಿವಸ ಉಪವಾಸ ಮಾಡು. ನಿಮ್ಮ ಅಪ್ಪ ಸತ್ತೋಗೋನೆ, ಅವನ ಮೇಲೆ ತುಂಬ ಹೋರಾಟ ಇದೆ, ಅವನಿಗೋಸ್ಕರ 21 ದಿನ ಉಪವಾಸ ಮಾಡು. 40, 21, 101 ನೀನು ಮಾಡೋ ಅಷ್ಟೊತ್ತಿಗೆ 1ಕ್ಕೆ ಹೋಗ್ಬಿಟ್ಟಿರ್ತೀನಿ ಅಂತ ದೇವ್ರು ಅವ್ನಿಗೆ ಹೇಳಿಲ್ಲ. ಅವನ ಬಂದಿದ್ದ ತಕ್ಷಣ ಹೇಳ್ತಾನೆ ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡಿ, ನಿನ್ನನ್ನು ಆಶೀರ್ವದಿಸಿ, ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸಿ ನಾನು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡ್ತೇನೆ. ಚಪ್ಪಾಳೆ ಕೂಡ ನೀನು ಅಡ್ವರ್ಟೈಸ್ಮೆಂಟ್ ಕೊಡೋದು ಬೇಡ, ಎಲ್ಲೂ ಕೂಡ ಟಿವಿಲಿ ಹಾಕೋಬೇಡ, ಎಲ್ಲೂ ಹಾಕೋಬೇಡ. ನಾನೇ ಹೆಸರು ಏನ್ ಮಾಡ್ತೇನೆ, ಪ್ರಖ್ಯಾತಪಡಿಸ್ತೇನೆ. ಪೂನಾಲಿರೋರಿ ಹೆಂಗಸರಿಗೆ ನನ್ನ ದರ್ಶನ ಆಗತ್ತೆ ರೀ. ಪೂನಾಲಿರೋ ಹೆಂಗಸಿಗೆ ನನ್ನ ದರ್ಶನ ಆಗಿ ಅವ್ರ ಮನೇಲಿ ನಿಂತ್ಕೊಂಡು ಹೇಳ್ತೇನೆ, ಈ ತರ ಆಲಿಬಾಗ್ ಅನ್ನೋ ಸ್ಥಳದಲ್ಲಿ ನಿನ್ ಗಂಡ ಸತ್ತಿದ್ದಾನೆ, ನಿನ್ ಗಂಡನಿಗೆ ಹೋರಾಟ ಆಗಿದೆ. ಆಲಿಬಾಗ್ ಅನ್ನೋದು ಈ ಅಪ್ಪನಿಗೆ ಹೆಂಗ್ ಗೊತ್ತು? ಆ ಅಮ್ಮ ಬಂದಿದ್ದಾರೆ, ಪೂನಾಯಿಂದ ಬಂದಿದ್ದಾರೆ. ಯೂಟ್ಯೂಬ್ ಓಪನ್ ಮಾಡಿ ಅಪ್ಪನ ಮುಖ ಹೆಂಗೆ ನೋಡಕ್ ಹೋದ್ರೆ ಅದೇ ಫೇಸ್ ಆ ಅಮ್ಮ ವಿಷನ್ ನೋಡಿರೋದು. 18 ವರ್ಷ ಹಿಂದೆ ಆಲಿಬಾಗನ ಸ್ಥಳಕ್ಕೆ ನಿನ್ನ ಗಂಡ ಹೋದವನು ಅಲ್ಲಿ ಸ್ಥಳದಲ್ಲಿ ಅವನಿಗೆ ಹೋರಾಟ ಆಗಿ ಅಲ್ಲಿ ಸತ್ತು ಹೋದ, ಅಲ್ಲಿಂದ ಮನೆಗೆ ಬಂದವನು ಸತ್ತು ಹೋದ ಅಂತ ಹೇಳ್ತೀನಂತೆ. ಆಲಿಬಾಗೆ ಅವ್ರು ಹೋಗಿದ್ದು ಎಪ್ಪರು ಹಿಂಗೆ ಗೊತ್ತಾಯ್ತು. ಯೂಟ್ಯೂಬ್ ನೋಡಿ 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 ಕೊನೆ ನನ್ನ ಫೇಸ್ ಐಡೆಂಟಿಫೈ ಮಾಡಿ ಫೋನ್ ಮಾಡಿದ್ರು, ಫಾದರ್ ನಿಮ್ಮನ್ನ ನೋಡೋಕೆ ಬರಬೇಕು ಬನ್ನಿ. ಮಂಗಳೂರು ಬಂದು ಕೂತ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ರೆಡಿ ಆಗ್ತಾ ಇದ್ದೀನಿ, ಶರ್ಟ್ ಹಾಕ್ಕೊಂಡಿದ್ದೇನೆ. ಶರ್ಟ್ ಹಾಕ್ಕೊಂಡು ಅರ್ಧ ದಾರಿಗೆ ಬಂದು ವಾಪಸ್ ಹೋಗ್ಬಿಟ್ಟೆ. ಇಲ್ಲ ಶರ್ಟ್ ಬೇಡ, ಬೇರೆ ಶರ್ಟ್ ಹಾಕೊಂಡು ಹೋಗೋಣ. ಆ ಅಮ್ಮ ಏನು ವಿಷನಲ್ಲಿ ನೋಡಿದಾಳೆ ಅದೇ ಕಲರ್ ಶರ್ಟ್ ಹಾಕೊಂಡು ಹೋಗಿ ನಿಂತೆ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೀವನದ ಚರಿತ್ರೆಗಳನ್ನ ಬೇರೆ ಬದಲಾಯಿಸ್ತಾರೆ, ನಿಮ್ಮ ಸೃಷ್ಟಿಗಳ ಬೇರೆ ಬದಲಾಯಿಸಿ ಆಶೀರ್ವಾದ ಮಾಡ್ತಾರೆ. ನೀವೇನಾದ್ರು ಕೆಳಕ್ಕೆ ಹೋಗ್ತೀರಾ, ಆ ಕಾರ್ಯಗಳು ನೆಮ್ಮದಿಯಲ್ಲೇ ಘನವಾಗಿ ಅಭಿವೃದ್ಧಿ ಆಗಿ ಆಶೀರ್ವಾದ ಬರುತ್ತೆ. ಚಪ್ಪಾಳೆ.
ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತಾನೆ. ಹೇಳಿ ಪಕ್ಕದಲ್ಲಿ, ನಾನು ದೊಡ್ಡ ಜನಾಂಗ ಆಗ್ತಾನೆ, ದೊಡ್ಡ ಜನಾಂಗವಾಗುತ್ತೇನೆ. ದೊಡ್ಡ ಜನಾಂಗ ಆಗ್ತಾನೆ, ಜನಾಂಗ ಆಗುತ್ತೇನೆ. ದೊಡ್ಡ ಜನಾಂಗ ಮಾಡ್ತಾರೆ. ಕೆನೆತ್ ಕೋಪ್ಲ್ಯಾಂಡ್ ಅವರು ಪ್ರಸಂಗ ಮಾಡಬೇಕಾದ್ರೆ ಆರಂಭದಲ್ಲಿ ಅವರು ಪ್ರಸಂಗ ಮಾಡ್ತಾ 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 ಜನ ಹಣ ಸುರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಒಂದಿನ ಯಾರೋ ಬಂದು ಪ್ರೆಸ್ ಮೀಟ್ ಅವರೆಲ್ಲ ಕೇಳಿದೆ, ಜನರ ಹತ್ರ ಏನು ಇಷ್ಟು ಭಿಕ್ಷೆ ಬೇಡ್ತೀಯ ಅಂದ್ರಂತೆ. ಜನರ ಹತ್ರ ಏನು ಭಿಕ್ಷೆ ಬೇಡಿ ದುಡ್ಡು ತಗೊಳ್ತಿದ್ಯಾ ಅಂದ್ರಂತೆ. ಆ ಯಪ್ಪ ಸುಮ್ಮನೆ ಆಗ್ಬಿಟ್ರಂತೆ. ಒನ್ ಡೇ ವಿಲ್ ಕಮ್, ಐ ವಿಲ್ ಕೀಪ್ ದ ಆನ್ಸರ್ ಫಾರ್ ಯುವರ್ ಕ್ವಶನ್ ಅಂದ್ರಂತೆ. ನಿನ್ನ ಕ್ವಶನ್ಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಹೋಗ್ಬಿಟ್ರಂತೆ. ಕಾಲಾಂತರದಲ್ಲಿ ಎಷ್ಟೋ ಸಾವಿರ ಎಕರೆಗಳನ್ನ ಅವ್ರು ತೊಗೊಂಡಿದ್ರಂತೆ. ಆ ಎಕರೆ ತುಂಬ ಕಮ್ಮಿ ರೇಟ್ಗೆ ತೊಗೊಂಡಿದ್ರಂತೆ. ಆ ಎಕರೆ ತೊಗೊಂಡು ಅಲ್ಲಿ ಇಂಜಿನಿಯರ್ ಕಳಿಸಿದಾಗ ಅಲ್ಲಿ ಆರ್ಕಿಯಾಲಜಿಸ್ಟ್ಗಳ ಮೂಲಕ ಗೊತ್ತಾಯ್ತಂತೆ ಅಲ್ಲಿ ಪೆಟ್ರೋಲ್ ಇದೆ ಅಂತ ಅವ್ರಿಗೆ ಗೊತ್ತಾಯ್ತಂತೆ. ಪೆಟ್ರೋಲ್ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಆ ಪೆಟ್ರೋಲ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತಾ 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 ಅವ್ರು ರಿಚ್ ಆಗೋಕ್ಕೆ ಸ್ಟಾರ್ಟ್ ಆದ್ರಂತೆ. ಇವತ್ತು ಅವ್ರದ್ದೇ ಏರ್ವೇಸ್ ಇದೆ, ಅವ್ರದ್ದೇ ಟರ್ಮಿನಲ್ ಇದೆ, ಅವ್ರದ್ದೇ ಏರ್ಪೋರ್ಟ್ ಇದೆ, ಅವ್ರದ್ದೇ ಏರೋಪ್ಲೇನ್ ಇದೆ. ಅವ್ರು ಕೂತ್ಕೊಳ್ಳೋದು ಬಂಗಾರದ ಚೇರು, ತಿನ್ನೋದು ಬಂಗಾರದ ಸ್ಪೂನಲ್ಲಿ, ಬಂಗಾರದ ಟ್ಯಾಪು, ಬಂಗಾರದ ವಾಶ್ ಬೇಸಿನು, ಎಲ್ಲ ಬಂಗಾರನೇ. ಆಗ ಅವ್ರಿಗೆ ಗೊತ್ತಾಯ್ತಂತೆ, ನಾನು ಪ್ರಸಂಗ ಇಷ್ಟು ದಿನ ಮಾಡಿದ್ದು ನಾನು ರಿಚ್ ಆಗಕ್ಕಲ್ಲ, ಇವ್ರು ರಿಚ್ ಆಗಕ್ಕೆ ಈ ಪ್ರಸಂಗ. ಇದು ನನ್ಗೆ ಆಲ್ರೆಡಿ ರಿಚ್ ಮಾಡಕ್ಕೆ ಒಂದು ಪೆಟ್ರೋಲ್ ಇಟ್ಬಿಟ್ರು. ಒಂದು ಬಾವಿ ಪೆಟ್ರೋಲ್ ಅಲ್ಲಿ ಬಂದ ಜೀವನದಲ್ಲಿ ಅವ್ರ ಇಡೀ ಮಿನಿಸ್ಟ್ರೇ ಸಸ್ಟೈನ್ ಆಗೋಗೆ ರೀತಿಯಲ್ಲಿ ದೇವರವ್ರನ್ನ ಮಾಡಿದ್ರಂತೆ. ಅವಾಗ ಅವ್ರಿಗೆ ಗೊತ್ತಾಯ್ತಂತೆ, ಇಷ್ಟು ದಿನ ಪ್ರಸಂಗವನ್ನ ಮಾಡಿದ್ದು ಇವ್ರನ್ನ ನನಗಾಗಿ ಅಲ್ಲ, ಇವ್ರು ರಿಚ್ ಆಗ್ಬೇಕಂತ ಹೇಳಿ. ಆಗ ನಾನು ಹೇಳ್ತೇನೆ, ನನ್ನ ರಿಚ್ ಮಾಡ್ತಾ ಇದ್ದಾರೆ, ನೀವೆಲ್ಲ ರಿಚ್ ಆಗ್ಬೇಕಂತಾನೆ. ನಮ್ಗೆ ಸ್ತೋತ್ರ. ಇವತ್ತೊಂದು ಆಸ್ಪತ್ರೆಗೆ ಹೋಗ್ತೀರಾ, ಆಸ್ಪತ್ರೆಗೆ ಹೋಗ್ಬಿಟ್ಟು ನಿಮ್ಮ ತಮ್ಮನ ತಗೊಂಡು ಅಡ್ಮಿಟ್ ಮಾಡ್ತೀರಾ. ತಮ್ಮನ ಅಡ್ಮಿಟ್ ಮಾಡಿದ ತಕ್ಷಣ ಏನಪ್ಪ ಆಟಲ್ಲಿದ್ದಲ್ಲ ಓಲೆಲ್ಲ ಇದೆಯಪ್ಪ, ಆಪ್ರೇಷನ್ ಇಮಿಡಿಯೇಟ್ ಹಾಕ್ರಿ, ICU ಒಳಗೆ ಹಾಕ್ರಿ, ತಗೋಬಾಯ್ ಬಿಲ್ ಹೋಗಿ ಕಟ್ಬಿಡ್ಬಪ್ಪ. ಎಷ್ಟು ಸರ್ ಬಿಲ್ಲು? 3 ಲಕ್ಷಪ್ಪ. ಸರ್ ಏನು ವರಿ ಮಾಡ್ಬಿಡಿ, ಕೀರ್ತನೆ 91 ಓದ್ತೀನಿ ಸರ್ ನಾನು ಅಂತ ಹೇಳಿದ್ರೆ, ಲೂಸ್ ನನ್ನ ಮಗನ ಹೊರಗಡೆ ಹಾಕೋ ಅಂತ ಹೇಳ್ತಾರೆ. ಇಲ್ಲ ಸರ್ ನಿಮ್ಗೋಸ್ಕರ ನಾನು ಪ್ರೇ ಮಾಡ್ತೀನಿ, ಲೂಸ್ ಇನ್ನು ದೊಡ್ಡ ಲೂಸ್ ಇರು ಅಂತ ಹೇಳ್ತಾರೆ. ಸರ್ ಈ ಆಸ್ಪತ್ರೆ ಪ್ರೇ ಮಾಡ್ತೆ, ನಿನ್ನ ಪ್ರೇಯರ್ ನನಗೆ ಬೇಕಾಗಿಲ್ಲ ಕಣೋ, ಆಲ್ರೆಡಿ ಹಣದಲ್ಲಿ ನಾನು ರಾಮಯ್ಯ ಮೇಲೆ ಬಂದಿದ್ದೀನಿ ಕಣೋ, ನೀನು ಮೇಲೆ ಬಂದಿದ್ಯಾ, ಹಣ ನಿನಗೆ ಮುಖ್ಯ ಅಲ್ಲಿ, ನಿನ್ನ ಪ್ರೇಯರ್ ಮುಖ್ಯ ಅಲ್ಲ. ಆ ಹಣ ಕೊಟ್ರೇನೆ ಆ ಹುಡುಗ ಬದುಕ್ತಾನೆ, ಹಣ ಕೊಟ್ರೇನೆ. ಆಗ ಹಣ ಮುಖ್ಯ ಅಲ್ಲಿ. ಅದಕ್ಕೆ ದೇವ್ರು ಹೇಳ್ತಾರೆ, ಅವ್ರು ವಿಸಿಟ್ ಮಾಡೋದು ತುಂಬ ಕಮ್ಮಿ, ಆದ ಒಂದು ವಿಸಿಟಲ್ಲಿ ಕೊಟ್ಟುಬಿಟ್ಬೇಕು. ಮಾಡಿದ ತಕ್ಷಣ ನಿಮ್ಮ ಅಪಾರವಾದ ಐಶ್ವರ್ಯವಂತರಾಗಿ ಮಾಡೋಕ್ಕೆ ಒನ್ ಟೈಮ್ ರಿಚಸ್ನ ದೇವ್ರು ಕೊಡೋಕ್ಕೆ ಅವ್ರು ಇಷ್ಟಪಟ್ಬಿಡು. ಒನ್ ಟೈಮ್ ರಿಚಸ್ ಬಂದ್ಬಿಡ್ತು ಅಂದರೆ ನಾನು ಹೇಳ್ತೇನೆ, ಮಗಳೇ ನಿನ್ನ ಲೈಫಲ್ಲಿ ಇದುವರೆಗೂ ಕಾಣದೇ ಇರೋಂಥ ದೊಡ್ಡ ಆಶೀರ್ವಾದಗಳಲ್ಲಿ ದೇವ್ರು ನಿಮ್ಮನ್ನು ವಿಶೇಷವಾಗಿ ತೆರೀತಾರೆ ಅವರು, ಅದ್ಭುತವಾಗಿ ಮಾಡ್ತಾರೆ. ಅದು ಇಸ್ರಾಯೇಲ್ ಮಕ್ಕಳಿಗೆ ಒನ್ ಟೈಮ್ ಆಫರಿಂಗ್ ಕೊಟ್ಬಿಟ್ರು. ಅವ್ರಿಗೆ ಅವ್ರು ತುಂಬಲಾರ್ದ ಹೊತ್ಕೊಂಡು ಹೋಗ್ಲಕ್ಕಾಗಲಿಲ್ಲ, ಅಷ್ಟು ಐಶ್ವರ್ಯಗಳು ಕೊಟ್ಟರು. ಕಾರಣ ಯಾಕೆ? ಬೀಜ ಬಿತ್ತುಬಿಟ್ರು ಅವರು. ಮೋಸ ಹೇಳಿದ ತಕ್ಷಣ ಬೀಜ ಬಿತ್ತುಬಿಟ್ರು. ಏನು ಬೀಜ ಅದು? ಆ ಕುರಿ ಮರಿನ ಸಮರ್ಪಣೆ ಮಾಡಿದರು. ಆ ಕುರಿ ಮರಿ ಕೊಟ್ಟಾಗ ಅದೇ ರಾತ್ರಿಯಲ್ಲಿ ದೇವರು ಅವರನ್ನು 22 kg ಬಂಗಾರಗಳನ್ನ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡೋದು. ಆಗ ದೇವ್ರದ್ದು ಸಾಂಕೇತಿಕ ಗುರುತೇನು? ಬಂಗಾರ. ಅಷ್ಟು ಬಂಗಾರಗಳನ್ನ ಕೊಟ್ಟರು. ಏನಕ್ಕಾಗಿ ಕೊಟ್ಟರು ಅವ್ರಿಗೆ? ಆ ವಚನ ನೋಡ್ತೀರಾ, ಅದಲ್ಲಿ ಎಕ್ಸೋಡಸ್ ಚಾಪ್ಟರ್ 36-35 ವರ್ಸಸ್ 12 ಹೇಳ್ತಾರೆ, ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರ. ಅಷ್ಟು ಬಂಗಾರಗಳು ಕೊಟ್ಬಿಟ್ರು. ಆ ಬಂಗಾರಗಳು ಕೊಟ್ಟ ಮೇಲೆ ಆ ಬಂಗಾರಗಳು ಇವ್ರು ಏನು ಮಾಡ್ತಾರೆ? ಇವ್ರಿಗಾಗಿ ಮನೆ ಕಟ್ಟಕ್ಕ, ಇವ್ರಿಗಾಗಿ ಇಟ್ಕೊಳಕ್ಕ. ಓದಮ್ಮ ಅದನ್ನ 36:4-35. ಇಸ್ರಾಯೇಲಿನ ಸರ್ವ ಅದು ಕೊಟ್ಟಿದ್ದಾರೆ. ಸಮೂಹಕ್ಕೆ ಯೆಹೋವನು ಆಜ್ಞಾಪಿಸಿದ್ದೇನೆಂದರೆ, ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ಕೊಡಬೇಕು. ಎತ್ತಿ ಕೊಡಬೇಕು. ಏನು ಮಾಡಬೇಕು? ಕಾಣಿಕೆಯನ್ನು ಎತ್ತಿ ಕೊಡಬೇಕು. ಎತ್ತಿ ಕೊಡಬೇಕು. ಯಾಕಂದ್ರೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ನಿನಗೆ, KG ಗಟ್ಟಲೆ ಕೊಟ್ಬಿಟ್ಟಿದ್ದೀನಿ. ಎಲ್ಲಿ? 12ನೇ ಅಧ್ಯಾಯದಲ್ಲಿ ಕೊಟ್ಟಾಯ್ತು ಅವ್ರಿಗೆಲ್ಲ ಐಶ್ವರ್ಯಗಳನ್ನ. ಏನಕ್ಕೆ ಕೊಟ್ಟರು? ಎಲ್ಲ ನಾವೇ ಇಟ್ಕೊಂಡು ಬೋರ್ಡ್ ಹಾಕ್ಬೇಕಪ್ಪ. ಇಲ್ಲ ಕಣೋ, ಇಟ್ಕೋ, ಟೈಮ್ ಬರತ್ತೆ. ನಿನ್ನ ಹತ್ರ ನಾ ಕೇಳ್ತೀನಿ, ನಿನ್ನ ಹತ್ರ ನಾ ಕೇಳ್ತೀನಿ. ಯಾವ ನಿರ್ಬಂಧಗಳಿದೆ ಶಿವಣ್ಣ ಅದು ಎತ್ತಿ ನಾನು ಕೊಡಬೇಕು ನೀನು ಅಂತ ಹೇಳ್ತಾರೆ. ಆಗ ಅವ್ರು ಕೇಳೋವರೆಗೂ ಅದು ಶಿವಣ್ಣ ಅಧೀನದಲ್ಲಿದೆ, ಜಾನ್ ಅಧೀನದಲ್ಲಿದೆ, ಡ್ಯಾನಿಯಲ್ ಅವರ ಅಧೀನದಲ್ಲಿ ಇಡಲ್ಪಟ್ಟಿದೆ. ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಬಾಸ್ಟಿನ್, ಇಟ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಫಿಲೋಮಿನಾ, ಇಟ್ಸ್ ದ ಕಂಟ್ರೋಲ್ ಆಫ್ ಸಿಸ್ಟರ್ ಆನಾ. ಅವ್ರ ಕೈಯಲ್ಲಿ ಕೊಡಲ್ಪಟ್ಟಿದೆ. ಅವ್ರಿಗೆ ಯಾವಾಗ ಬೇಕು ಅದನ್ನು ಅವ್ರು ಕೇಳ್ತಾರೆ. ಈಗ ಅದೆಲ್ಲ ಕೊಟ್ಟೆತ್ಕೊಂಡ್ಬಂದ್ಬಿಟ್ರು. 12ನೇ ಅಧ್ಯಾಯದಲ್ಲಿ ಅವರೆಲ್ಲ ಮಿಲಿಯನರ್ಗಳಾಗ್ಬಿಟ್ರು. ಮಿಲಿಯನರ್ಗಳಾದ್ಮೇಲೆ ಇವಾಗ 34ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? ಓದಿ ಮಾತನ್ನ. ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ಕೊಡಬೇಕು. ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯೆಹೋವನಿಗೆ ತರಬೇಕಾದ ಆ ಕಾಣಿಕೆಯು ಎಂಥದ್ದಾಗಿರಬೇಕು? ಯಾವ ತರ ಕಾಣಿಕೆ ತರಬೇಕು? ಏನ್ ಹೇಳ್ತಾರೆ? ಯಾವುದು? ಚಿನ್ನ. ಫಸ್ಟ್ ಏನ್ ಬಂತು? ಚಿನ್ನ. ಎಲ್ಲಿ ಚಿನ್ನ? ಚಿನ್ನ, ಬಂಗಾರ.
ಆಗ ಅಪ್ಪನಿಗೆ ಭೂಮಿಯಲ್ಲಿ ಕಾಸ್ಟ್ಲಿ ಆದ ವಸ್ತು ಯಾವುದು? ಚಿನ್ನ. ಆ ಚಿನ್ನ ದೇವರಿಗೆ ಸಾಂಕೇತಿಕವಾದ ಕುರಿತು ಅಪ್ಪ ಫಸ್ಟ್ ಕೇಳೋದು ನೋಟ್ ಅಂತ ಹೇಳಿ. ಗಾಂಧೀಜಿ ನೋಟ್ ಕೇಳಲ್ಲ, ಅವರು ಚಿನ್ನ ಅಂತ ಹೇಳ್ತಾರೆ. ಇವಾಗೆಲ್ಲ ಗಾಂಧೀಜಿ ಪೌಂಡ್ಸ್ ಎಲ್ಲ ಬಂದೈತೆ. ನೆಕ್ಸ್ಟ್ ಬೆಳ್ಳಿ, ಬೆಳ್ಳಿ, ತಾಮ್ರ ಎಂಬ ಲೋಹಗಳು, ಎಲ್ಲ ಲೋಹಗಳು, ನೀಲಿ, ಹಾ. ಧೂಮ್ರ, ಹಾ. ರಕ್ತವರ್ಣಗಳುಳ್ಳ ದಾರಗಳು, ಹಾ. ನಾರು ಬಟ್ಟೆಗಳು, ಆಡು ಆಡು ಕೂದಲಿನ ಕೂದಲಿನ ಬಟ್ಟೆಗಳು, ಬಟ್ಟೆಗಳು, ಹದ ಹದ ಮಾಡಿರುವ ಮಾಡಿರುವ ಕೆಂಪು ಬಣ್ಣದ ಕುರಿ ತೊಗಲುಗಳು, ಕಡಲು ಕಡಲು ಹಂದಿಯ ಹಂದಿಯ ತೊಗಲುಗಳು, ತೊಗಲುಗಳು, ಜಾಲಿ ಮರದ ಜಾಲಿ ಮರಗಳು, ದೀಪಕ್ಕೆ ಬೇಕಾದ ಎಣ್ಣೆಯು, ಹಾ. ಅಭಿಷೇಕ ತೈಲಕ್ಕೆ ಬೇಕಾದ ಮತ್ತು ಪರಿಮಳ ಬರ್ಕೊಳ್ಳಿ, ಎಲ್ಲ ಧೂಪಕ್ಕೆ ಬರ್ಕೊಳ್ಳಿ, ಹಾ. ಬೇಕಾದ ಸುಗಂಧ ದ್ರವ್ಯಗಳು, ಹಾ. ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ರತ್ನಗಳು, ಹಾ. ಚೀಲದ ಪದಕದಲ್ಲಿ ಕೆತ್ತಬೇಕಾದ ಹಾ. ನಾನಾ ರತ್ನಗಳು ಇವೆ. ಇದೆಲ್ಲ ನೀವು ತರಬಹುದು ಚರ್ಚಿಗೆ. ಐಗುಪ್ತ ಅರಸ ಏನ್ ಮಾಡ್ದ? ಅರಸ ದೇವ್ರಿಗಾಗಿ ಅದನ್ನ ಉಪಯೋಗ ಮಾಡ್ಲಿಲ್ಲ. ಅವನು ಉಪಯೋಗ ಮಾಡದೇ ಇದ್ಮೇಲೆ ಏನಾಯ್ತು? ಮಾಡಿ 430 ವರ್ಷ ಅವನು ಯೂಸ್ ಮಾಡ್ಲಿಲ್ಲ. 430 ವರ್ಷ ಯೂಸ್ ಮಾಡದೇ ಇದ್ಮೇಲೆ ದೇವ್ರು ವೆಯ್ಟ್ ಅಂಡ್ ಸಿ ನೋಡ್ತಾ ಬಂದ್ರಿ, ಮಾಡ್ತಾನ ಇಲ್ವಾ, ಮಾಡ್ತಾನ ಇಲ್ಲ. ಯಾಕೆ? ಅದೆಲ್ಲ ಯಾರ್ದದು? ನೇತ್ರ ಅವರೇ, ಅದೆಲ್ಲ ಯಾರ್ದು? ಇಟ್ ವಾಸ್ ಬಿಲಾಂಗ್ಸ್ ಟು ಗಾಡ್. ಆ 430 ವರ್ಷ ಯೂಸ್ ಮಾಡದೇ ಇದ್ಮೇಲೆ ಒಬ್ಬನ ಎಬ್ಬಿಸ್ತಾರೆ ದೇವರು. ಒಬ್ಬನ ಎಬ್ಬಿಸೈ ಹೋಗೋ ಎಲ್ಲಿಗೆ? ಲೂಟಿಂಗ್ಗೆ. ಎಲ್ಲ ಲೂಟ್ ಮಾಡ್ಬೇಕು, ರೆಡಿ ಆಗ. ನಾನು ಇಲ್ಲ ದೇವ್ರೆ, ಕೋಲ್ ಕೊಟ್ಟಿದ್ದೀನಿ, ಇಟ್ಕೊಂಡು ಹೋಗೋ. ಈ ಕೋಲ್ ಒಂದು ಸಾಕು, ಹೋಗೋ ನಿಮಗೆ. ನಾನು ನಿನ್ನ ಜೊತೆ ಬರ್ತೀನಿ. ದಿ ಸ್ಟಾಫ್ ಇಸ್ ಇನಫ್. ನೀ ಕೈ ಎತ್ತಿದ್ರೆ ಮಳೆ ಬರುತ್ತೆ, ಕೈ ಎತ್ತಿದ್ರೆ ಸಮುದ್ರ ಎರಡಾಗುತ್ತೆ. ಕೈ ಎತ್ತಿದ್ರೆ ಕೈ ಎತ್ತಿದ್ ಅದಕ್ಕೆ ನೀವು ಕೈ ಏನ್ ಎತ್ತಿದ್ದೀರಾ? ನಿಮ್ ಕೈಯಲ್ಲಿ ಅಧಿಕಾರದ ಕೋಲು ಕೊಟ್ಟಿದ್ದಾರೆ. ಹೇಳಿ, ಅಧಿಕಾರದ ಕೋಲು ಕೊಟ್ಟಿದ್ದಾರೆ. ಅಧಿಕಾರದ ಕೋಲು ಕೊಟ್ಟಿದ್ದಾರೆ. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ? ಪರಲೋಕದಲ್ಲಿ ಕಟ್ಟಲ್ಪಡತ್ತೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ? ಅದೇ ಕೋಲು. ಯೇಸು ನಾಮದಲ್ಲಿ ಕೈ ಎತ್ತಬೇಕಾದ್ರೆ, ಯೇಸು ನಾಮದಲ್ಲಿ ಕೈ ಎತ್ತಬೇಕಾದ್ರೆ ಮೋಸಕ್ಕಿಂತ ದೊಡ್ಡ ಕೋಲು ಕೊಟ್ಟಿದ್ದಾರೆ. ಹೇಳಿ, ಮೋಸಕ್ಕಿಂತ ದೊಡ್ಡ ಕೋಲು ಕೊಟ್ಟಿದ್ದಾರೆ. ಅವ್ನು ಹೇಳ್ತಾರೆ, ದೇವ್ರು ಹೇಳ್ತಾರೆ, ಭೂಮಿ ಮೇಲೆ ನೀವೇನ್ ಕಟ್ತೀರಾ? ಸೈತಾನ್ ಕಟ್ತೀರಾ? ಅವ್ನು ಕಟ್ಟಲ್ಪಡ್ತಾನೆ. ಬಿಚ್ತೀರಾ? ಅವ್ನು ಬಿಚ್ಚಲ್ಪಡ್ತಾನೆ. ವ್ಯಾಧಿ ಬರುತ್ತಾ? ವ್ಯಾಧಿಯಿಂದ ಅದು ಗದರಿಸ್ತೀರಾ? ಟಕ 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 ಹೋಗ್ಬಿಡತ್ತೆ. ಅಂತ ಅಧಿಕಾರ ನಿಮ್ಮ ನಾಲಿಗೆಯಲ್ಲಿ ಇಟ್ಬಿಟ್ಟು ಕೈ ಎತ್ತಬೇಕಾದ್ರೆ, ಯೇಸು ನಾಮದಲ್ಲಿ ಅದು ಆಗತ್ತೆ ಅಂತ ಹೇಳ್ಬೇಕಾದ್ರೆ ಅದು ನಿಮ್ಗೆ ಆಗ್ಬಿಡತ್ತೆ ರೀ. 18 ವರ್ಷ 17 ವರ್ಷ ಇದ್ದ ಅಲರ್ಜಿಗಳು ಕೈ ಎತ್ತಬೇಕಾದ್ರೆ ಅಲರ್ಜಿಗಳು ಬಿಟ್ಟು ಹೋಗಿದೆ. ದೇವ್ರ ಕಾರ್ಯ ಮಾಡ್ತಾರೆ. ಅದಕ್ಕೆ ಭೂಮಿ ಮೇಲೆ, ಅದಕ್ಕೆ 430 ವರ್ಷ ಏನೂ ಮಾಡಲಿಲ್ಲ. ದೇವ್ರು ಹೇಳ್ಬಿಡ್ತಾನೆ, ಎದಳ ನಿನ್ನ ಮೇಲೆ, ಹೋಗೋದಿಗೆ. ಎಲ್ಲಿಗೆ ಹೋಗ್ಬೇಕು? ಕಟ್ಟಲ್ಪಟ್ಟ ಮೂಟೆ ಕಟ್ಟಿರೋ ಜಾಗಕ್ಕೆ ಹೋಗು ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ಬರ್ತಾನೆ. ಈ ಕಾನ್ಫ್ರಂಟೆಡ್ ಬಿಫೋರ್ ಫೇರೋ. ಆ ಫೇರೋ ಮುಂದೆ ಎದುರುಕೊಂಡು ನಿಂತ್ಕೊಳ್ತಾನೆ. ನನ್ನ ಜನರನ್ನ ಬಿಡುಗಡೆ ಮಾಡು. ಇವರು ದೇವ್ರನ್ನ ಆರಾಧಿಸಕ್ಕೆ ಹೋಗ್ಬೇಕು. ಅವರು ದೇವ್ರಿಗೆ ರಕ್ತ ಬಲಿ ಕೊಡಬೇಕು, ದೇವ್ರನ್ನ ಆರಾಧಿಸ್ಬೇಕು, ಕಾಣಿಕೆ ಕೊಡಬೇಕು. ಇದೆಲ್ಲ ನಂತರ ಇದೆಲ್ಲ ಫಿಟ್ಟಿಂಗ್ ಎಲ್ಲ ಇಡಬೇಡ. ಇದೆಲ್ಲ ಹೊಸ ಸ್ಟೋರಿ ಬರ್ತಾ ಇದೆ. ಇದೆಲ್ಲ ಹೋಯ್ತಾ ಇರೋ ಹೊರಗಡೆ. ಬಿಡ್ತೀಯಾ ಇಲ್ವಾ? ಏನೋ ಮಾಡ್ತೀಯಾ? ಬಿಡಲ್ಲ. ಏನು ಮಾಡ್ತೀಯಾ? ನಾನು ಯಾರು ಗೊತ್ತಾ ನಿನಗೆ? ಫೇರೋ ಕೇಳ್ತಾನೆ ಮೋಸೆ ಹತ್ರ, ಇಡೀ ಕಿಂಗ್ಡಮ್, ರಾಜ್ಯವೇ ನಂದು, ಇಡೀ ರಾಜ್ಯವೇ ನಂದು, ಇಡೀ ಪ್ರಜೆಗಳೇ ನಂದು, ಎಲ್ಲಾರು ನಂದು, ಎಲ್ಲ ಪ್ರಜೆಗಳೇ ನಂದು, ಎಲ್ಲ ನಂದು. ಅಪ್ಪ ಹೇಳ್ತಾ, ಎಲ್ಲ ಅವಂದು ಅಂತಾನೆ. ಕೆಳಗೆ ಬಾ, ಇಲ್ಲಿ ಕೆಳಗೆ ಬಾ. ಹೋಗಿ ನೈಲ್ ನದಿ ಹತ್ರ ನಿಂತ್ಕೊಳ್ತಾನೆ. ಕಾವೇರಿ ನದಿ ಅಂತ ಹೇಳ್ತಾರ. ನದಿನೇ ಮುಖ್ಯ. ನದಿಲೇ ಊಟ, ನದಿಲೇ ಟ್ರೇಡಿಂಗ್ ಆಗ್ತಾ ಇತ್ತು. ಶಿಪ್ಗಳೆಲ್ಲ ಬರೋದು ಅದರಲ್ಲೇ, ವ್ಯಾಪಾರ ಆಗೋದು ಅದರಲ್ಲೇ, ನೀರು ಕುಡಿಯೋದು ಅದರಲ್ಲೇ, ಇರಿಗೇಷನ್ ಅದರಲ್ಲೇ. ಅಪ್ಪ ಹೇಳ್ತಾರೆ, ಕೈ ಎತ್ತ ಮೇಲೆ ಅಂತ ಹೇಳ್ತಾರೆ. ಕೈ ಎತ್ತಿಂಗ್ ಎತ್ತಿದ ತಕ್ಷಣ ಯೇಸು ನಾಮದಲ್ಲಿ, ಅಪ್ಪ ನೀರು ರಕ್ತವಾಗಿ ಹೋಗೋದಕ್ಕಾಗಿ ಸ್ತೋತ್ರ. ಭೂಮಿಯ ಮೇಲೆ ಏನ ಕಟ್ಟುತ್ತೀರಾ? ಪರಲೋಕದಲ್ಲದ ಕಟ್ಟಲ್ಪಡುತ್ತೆ. ಅವನು ಕರ್ಕೊಂಡ್ಬರ್ತಾನೆ. ಇನ್ನು ಬಾ ನನ್ನ ಜೊತೆ ನೋಡಕ್ಕೆ. ಬರಬೇಕಾ? ಬಾ. ಏನು ಅದೇನು ಕೈ ಎತ್ತಿ ಬಿಡ್ತೀಯ? ನಾನು ನೋಡ್ಬಿಡ್ತೀನಿ. ನಿಂತ್ಕೊಳ್ತಾರೆ. ಅವ್ನು ಕೈ ಎತ್ತಿದ ತಕ್ಷಣ ಹಾಗೇ ಬ್ಲಡ್ ಆಗ್ತಾ ಬರುತ್ತೆ. ಬ್ಲಡ್ ಆಗ್ತಾ 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 ಇಡೀ ಇಡೀ ನೈಲ್ ನದಿ, ಕೆರೆಗಳು, ಬಾವಿಗಳು, ಮನೆಗಳಿಂದ ದೊಡ್ಡ ದೊಡ್ಡ ಬಾನೆಗಳು ಎಲ್ಲದಲ್ಲೂ ನೀರು ಉಕ್ಕೊಂಬರತ್ತೆ. ಸಿಂಹಾಸನದಲ್ಲಿ ಕುಳಿತು ರಾಜನ ಊಜದಲ್ಲಿ ಕೂಡ ಇಟ್ಟಂತ ನೀರು ಅದು ರಕ್ತವಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ದೇವ್ರು ನಿಮ್ಮ ಜೊತೆ ಬಂದ್ಬಿಟ್ರೆ ಯಾವ್ದು ಕಷ್ಟ ಆಗೋದಿಲ್ಲ. ದೇವರು ಎಲ್ಲ ಕಾರ್ಯಗಳನ್ನ ಅವ್ರು ಬೆಸ್ಟ್ ಮಾಡಿ. ಏನ್ ಮಾಡಿದ್ರೆ ಆಗ್ಬಿಡತ್ತೆ ರೀ ಅದು. ಪಕ್ಕದಲ್ಲಿ ಹೇಳಿ, ನಾನು ಏನ್ ಮಾಡಿದ್ರೆ ಆಗ್ಬಿಡತ್ತೆ. ಎಲ್ಲವರೆಗೆ ಕೈ ಎತ್ತುತ್ತೀರಾ? ಕೈ
ಎತ್ತಲ್ಪಡಬೇಕಾದ್ರೆ ದೇವರ ಕೈಗಳನ್ನ ಅವ್ರ ಆಶೀರ್ವಾದ ಮಾಡಿ ಅಭಿವೃದ್ಧಿ. ಕೈ ಎತ್ತುತ್ತಾನೆ, ಕೈ ಎತ್ತಿಬಿಟ್ಟು ಕೋಲ್ ಎತ್ತಿ ಹೇಳ್ತಾನೆ, ಯೇಸು ನಾಮದಲ್ಲಿ ಈ ನದಿ ರಕ್ತವಾಗಿ ಹೋಗಲಿ ಅಂತ ಹೇಳಿದ ತಕ್ಷಣ ಇಡೀ ನದಿ ರಕ್ತವಾಗಿ ಹೋಗುತ್ತೆ. ಹೀಗೆ ನದಿ ಕಪ್ಪೆಗಳನ್ನ ಬರ್ಸಿ ನದಿಗಳಲ್ಲಿ ರಕ್ತವನ್ನ ಮಾಡಿ ಇಡೀ ದೇಶಕ್ಕೆ ತೀರ್ಮಾನ ಮಾಡಿ ಕೊನೆಗೆ ಅವರ ಮಕ್ಕಳು ಕೂಡ ಸಾಯೋಗೆ ಮಾಡ್ಬಿಡ್ತಾನೆ. ಕೊನೆಗೆ ಮಕ್ಕಳು ಸತ್ತ ಮೇಲೆ ದಾನಿಯವರೇ ಸಾಮೇಲೆ ಮೋಸದ್ರ ಬಂದ ಕೇಳ, ವಾಟ್ ಯು ವಾಂಟ್ ಮ್ಯಾನ್, ವಾಟ್ ಯು ವಾಂಟ್ ಮ್ಯಾನ್, ವಾಟ್ ಯು ವಾಂಟ್, ರಿಲೀಸ್ ಆಲ್ ದ ಟ್ರೆಷರ್, ಬಿಡುಗಡೆಗೊಳಿಸಿ ಎಲ್ಲ ಅಲ್ಲಿ ಬೇರೆ ಓಪನ್ ಮಾಡು. ಯಾವ ಬೇರ ಸಿಂಹಾಸನದಲ್ಲಿ ಕೂತು ನಿಮ್ಮ ತಾತ, ನಿಮ್ಮ ಅಣ್ಣ, ನಿಮ್ಮ ತಾತ, ನಿಮ್ಮ ಒಡೆಯರೆಲ್ಲ ಕೂತಿದ್ದು ಎಷ್ಟು ವರ್ಷ ಆಸ್ತಿ ಇಟ್ಟಿದ್ದೀರಾ ಎಲ್ಲ ತೆಗೆದು ಅಪ್ಪರಿಗೆ ಕೊಡಿ. 430 they carried 430 years of wealth which is stored up by the Egyptian army, Egyptian people. They handed over into the hands of the God's people. 430 ವರ್ಷ ಒಳಗೂ ಹೊಟ್ಟೆ ಪಟ್ಟೆ ಕಟ್ಟಿ ಕಟ್ಟಿ ಕಷ್ಟ ಪಟ್ಟು ಪಟ್ಟು ಇಟ್ಟಂತ ಆಸ್ತಿಯನ್ನ ದೇವರು ಒಂದೇ ರಾತ್ರಿಯಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ನೋಡಿದ್ರ ಒಂದು ಫುಲ್ ಹ್ಯೂಜ್ ವೆಲ್ತ್. ಆಗ ನಾನು ಹೇಳ್ತೇನೆ, ಶಿವಣ್ಣ ಅವರೇ, ರಾಜಣ್ಣ ಅವರೇ, ರಾಜು ಅವರೇ, ನಾಗರಾಜ್ ಅವರೇ, ನಿಮ್ಮ ಆಸ್ತಿ ಎಲ್ಲೋ ಒಂದು ಕಡೆ ಇಟ್ಟಿದ್ದಾರೆ, ಅದು ನಂಬಿ 24 ಗಂಟೆ ನಾನು ಅದನ್ನು ಮಾತಾಡ್ತಾ ಇದ್ದೇನೆ. ಅದು ಬರುತ್ತೆ, ಎಲ್ಲಿಂದ ಅದು ಬರುತ್ತೆ, ಅದು ಬರೋದಕ್ಕಾಗಿ ಸ್ತೋತ್ರ ಅಂತಾನೆ ಹೇಳ್ಬೇಕಾದ್ರೆ ಅದು ಬಂದೇ ಬರುತ್ತೆ. ನೀವು ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳಿಗೆ ದೇವರು ಕಾರ್ಯ ಮಾಡ್ತಾರೆ. ನನ್ನ ಪ್ರಿಯ ಮಕ್ಕಳೇ, 80 ಲಕ್ಷ ಜನಗಳ ಮಧ್ಯದಲ್ಲಿ ಇವರು 30 ಲಕ್ಷ, ಅವ್ರು 80 ಲಕ್ಷ, 80 lakhs, 8 million people, 8 million people ಮನೆಗಳಲ್ಲೂ ಕೂಡ ಮೊದಲನೇ ಮಗ ಸತ್ತೋಯ್ತು, ಮೊದಲನೇ ಕುದುರೆ ಸತ್ತೋಯ್ತು, ಮೊದಲನೇ ಕತ್ತೆ ಸತ್ತೋಯ್ತು, ಮೊದಲನೇ ಒಂಟೆ ಸತ್ತೋಯ್ತು, ಮೊದಲನೇ ನಾಯಿ ಸತ್ತೋಯ್ತು, ಮೊದಲನೇ ಬೆಕ್ಕು ಸತ್ತೋಯ್ತು, ಇನ್ನು ಯಾವುದೆಲ್ಲ ಎಕ್ಸೆಟ್ರಾ ಸತ್ತೋಯ್ತು ನಮ್ಗೆ ಗೊತ್ತಿಲ್ಲ. ಅವ್ರು ಕೊಡಕ್ಕೆ ಹಿಂತೆಗಿಬೇಕಾದ್ರೆ ಹೇಳ್ತಾರೆ, ಇವತ್ತು ಇಷ್ಟು ಹೋಗಿದೆ, ಬರೋ ವಾರ ಇನ್ನೊಂದು ಕುರಿ ಹೊಡಿತೀವಿ, ಇನ್ನೊಂದು ಕುರಿ ಹೊಡಬೇಕಾದ್ರೆ ನಿಮ್ಮ ಗಂಡ ಡಮಾರ್ ಆಗ್ತಾನೆ, ಡಮಾರ್ ಆಗೋ ಮುಂಚೆ ಈ ಡಮಾರದಲ್ಲಿ ಎತ್ತಿ ಕೊಡು ಅಂತ ಹೇಳ್ತಾರೆ. ಅದೆಲ್ಲ ನಿಮ್ಗೆ ತೋರಿಸಿದ್ದೀನಿ, ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಆಗ ನಾನು ಹೇಳ್ತೇನೆ, ಯಾವಾಗೆಲ್ಲ ಟ್ರಂಪೆಟ್ ನೀವು ಊದ್ತೀರಾ, ಟ್ರಂಪೆಟ್ ಅಂದ್ರೆ ಎಕ್ಕಾಲ ಅಂದ್ರೆ ತುತ್ತೂರಿ ಊದ್ತೀರಾ, ಇಟ್ ಇಸ್ ಎ ಸೌಂಡ್ ಆಫ್ ಇಟ್ಸ್ ಎ ಸೌಂಡ್ ಆಫ್ ವಿಕ್ಟರಿ, ಇಟ್ಸ್ ಎ ಸೌಂಡ್ ಆಫ್ ಫೇತ್ ಅಂಡ್ ಇಟ್ ಇಸ್ ಎ ಸೌಂಡ್ ಆಫ್ ಸೆಲೆಬ್ರೇಷನ್ ಆಫ್ ದ ಹೋಲಿ ಸ್ಪಿರಿಟ್. ದೇವರ ನಾಮದಲ್ಲಿ ಅದನ್ನು ಹೇಳಬೇಕಾದ್ರೆ ದೇವರ ಕೆಲಸಗಳನ್ನ ಮಾಡ್ತಾರೆ. ಹೀಗೆ 430 ವರ್ಷ ಅವರು ಕೂಡಿಸಿಟ್ಟಂತೆ ಎಲ್ಲ ಆಸ್ತಿಯನ್ನ ದೇವರು ಇಸ್ರಾಯೇಲ್ ಮಕ್ಕಳಿಗೆ 30 ಲಕ್ಷ ಜನಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಮಾಡಿ ಅವ್ರ ಮಕ್ಕಳನ್ನೂ ಕೊಂದುಬಿಟ್ಟು ಇವ್ರು ಇಡೀ ಆರ್ಮಿನೇ ತಗೊಂಡು ಬಂದು ಎಲ್ಲಿಗೆ ಹಾಕಿದ್ರು ಕೆಂಪು ಸಮುದ್ರದೊಳಗೆ ಅವನ್ನ ನಾವು ಹೇಳ್ತೀವಿ. ಕೆಲವು ಹೇಳ್ತೇವೆ ಇದು ತುಂಬಾ ಅನ್ಯಾಯ ಅಲ್ಲ ಬದ, ಮಕ್ಕಳನ್ನೂ ಕೊಂದುಬಿಟ್ಟು ಅವ್ರಿರೋ ಆಸ್ತಿನೂ ಲೂಟ್ ಮಾಡಿ ಇವನ್ನ ತಗೊಂಡು ಸಮುದ್ರದಲ್ಲಿ ಮುಳುಗಿಸೋರೆ. ನಿಮ್ಮ ದೇವ್ರು ಎಂತ ಅನ್ಯಾಯದ ದೇವರು ಇಲ್ಲ, ಇಟ್ಸ್ ನಾಟ್ ಅನ್ಯಾಯ. ಅವರ್ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. ಅವರು ಜಸ್ಟಿಫೈ ಗಾಡ್ ಇಸ್ ಅವ್ರು ಒಳ್ಳೆ ಜಡ್ಜ್. ಅವರು ಅನ್ಯಾಯ ಮಾತ್ರ ಮಾಡೋದಿಲ್ಲ. ಆಗ ಶತ್ರುವಿಂದ ಯಾಕೆ ಕಿತ್ಕೊಳ್ತಾರೆ? 5 ಕಾರಣಗಳು. ಅವನು ಅನ್ಯಾಯದಿಂದ ಅದು ಸಂಪಾದನೆ ಮಾಡಿದ್ದಾನೆ. ಮೊದಲನೇದಾಗಿ ಇವ್ರಿಗೆಲ್ಲ ಯಾರಿಗೂ ಸಂಬಳ, ಇವರೆಲ್ಲ ಜೀತದಾಳು, ಇವರೆಲ್ಲ ಸಂಬಳನೇ ಕೊಡಲಿಲ್ಲ, ಬಡ್ತಿ ಕೊಡಲಿಲ್ಲ, ಅನ್ಯಾಯದಿಂದ ಅವನು ಸಂಪಾದನೆ ಮಾಡಿದ್ದಾನೆ. ಎರಡನೇದು, ದೇವ್ರ ಬಗ್ಗೆ ಅವನಿಗೆ ಚಿಂತೆ ಇಲ್ಲ. ನೀನು ಯಾರು, ನಾನು ಯಾಕೆ ಮಾಡಬೇಕು, ಅದಕ್ಕೆ ಏನು ಮಾಡಿದೆ, ನೀನು ಯಾರು ಬಾ ತೋರಿಸ್ತೀನಿ ಅಂತ ಹೇಳಿ ಅಪ್ಪ ಹೇಳ್ತಾರೆ. ಇವತ್ತು ನಿಮ್ಮ ಮುಂದೆ ಯಾರೆಲ್ಲ ಚಾಲೆಂಜ್ ಮಾಡಿ ನಿಂತ್ಕೊಳ್ತಾರೆ, ಯಾರೆಲ್ಲ ನಿಮಗೆ ಸವಾಲು ಹಾಕಿ ನಿಂತ್ಕೊಳ್ತಾರೆ, ಯಾವ ಕುಟುಂಬ ನಿಂತ್ಕೊಳ್ಳುತ್ತೆ? ಒಂದೇ ಒಂದು ಕುಟುಂಬ ನಿಲ್ಲಲ್ಲ. ಅದು ಯಾವ ವ್ಯಕ್ತಿ ಆಗ್ಲಿ, ಅವರು ಯಾರೇ ಅಧಿಕಾರಿ ಆಗ್ಲಿ ನಿಲ್ಲದೇ ಇಲ್ಲ. ದೇವರ ಶಕ್ತಿ ಅದ್ಭುತವಾದ ಕಾರ್ಯ ಪಡೆಯಕ್ಕೆ Glory, glory, glory. Praise the Lord. Amen. 130 ವರ್ಷ ಶೇಖರಣೆ ಮಾಡಿಟ್ಟಂತ ಆಗ ನಿಮ್ಮ ಆಸ್ತಿ ಯಾರೋ ಒಬ್ರು ಸ್ಟೋರ್ ಮಾಡ್ತಾ ಇದ್ದಾರೆ. ಆಗ ಪಾಪಿಗೂ ನೀತಿವಂತರಿಗೂ ಇರೋ ಡಿಫ್ರೆನ್ಸ್ ಏನಂದ್ರೆ, ಪಾಪಿಗೆ ಸಂಪಾದನೆ ಮಾಡೋ ಕೆಲಸ ಕೊಟ್ಟವ್ರೆ, ನೀತಿವಂತರಿಗೆ ದೋಚ್ಕೊಂಡ್ ಬರೋ ಕೆಲಸ ಕೊಟ್ಟವ್ರೆ. ಅಯ್ಯೋ ಏನ್ ದೇವ್ರೆ, बहुत अन्याय है, नहीं नहीं अन्याय है, बहुत न्याय है, ಇಟ್ಸ್ ಎ ಫೇರ್. 13:22 ಹೇಳುತ್ತೆ ಜ್ಞಾನೋಕ್ತಿಗಳಲ್ಲಿ,
ದೇವ್ರು ಹೇಳ್ತಾರೆ ಪಾಪಿಗಳ ಸ್ವತ್ತನ್ನ ದೇವರು ನೀತಿಗಂತವರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ನಿಮ್ಮ ಆಸ್ತಿ ಅವ್ರೆಲ್ಲ ತಿಳ್ಕೊಂಡು ನಾವು ಬಡವರಾಗಿದ್ದೀವಿ ಬ್ರದರ್, ನಮ್ಗೇನು ಕೈಯಲ್ಲಿ ಕೆಲಸ ಇಲ್ಲ ಬದೆ, ನಮ್ಗೊಂದು ಲ್ಯಾಂಡ್ ಇಲ್ಲ ಬದೆ, ಅಯ್ಯೋ ಏನಿಲ್ಲ. ನಿಂದ ಆಸ್ತಿ ಅಲ್ಲಿ ಆಲ್ರೆಡಿ ರೆಡಿ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಗಾಡ್ ಇಸ್ ಪ್ರಿಪೇರಿಂಗ್ ಯುವರ್ ಅಸೆಟ್ ಇನ್ ಒನ್ ಪ್ಲೇಸ್. 430 ವರ್ಷ ಎಲ್ಲಾ ಅಸೆಟ್ಗಳನ್ನ ದೇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನಾನು ಹೇಳ್ತೇನೆ ಪ್ರಿಯ ಮಗಳೇ, ನಿಮ್ಮ ಆಸ್ತಿ ಎಲ್ಲೋ ಒಂದ್ ಕಡೆ ಇಟ್ಟಿದ್ದಾರೆ. ಯಾರೋ ಒಂದು ದಂಪತಿಗಳು ಹೊರದೇಶದಿಂದ ಬಂದಿದ್ರು, ಅವ್ರ ಹತ್ರ ನಾ ಮಾತಾಡಿದೆ. ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ, ಹಾರ್ಟ್ ಪ್ರಾಬ್ಲಮ್ ಅವರು ಅಡ್ಮಿಟ್ ಆಗಿ ಸುಮಾರು ಲಕ್ಷಗಳು ಖರ್ಚು ಮಾಡಿಕೊಂಡು 60-70 ಲಕ್ಷ ಖರ್ಚಾಗಿ ಕೊನೆಗೆ ಹಾರ್ಟ್ ಡಿಸೀಸ್ ಆಗಿ ಕೊನೆಗೆ ಹಾರ್ಟ್ ಆಪ್ರೇಷನ್ ಮಾಡಿದ್ರು. ಬಟ್ ಸ್ಟಿಲ್ ಡಾಕ್ಟರ್ ಸರ್ ನೀವು ಇನ್ನು ನಡೆಯೋಕ್ಕಾಗಲ್ಲ ಸರ್, ಸ್ವಲ್ಪನೇ ಸ್ಟೆಪ್ ಇಡ್ಬೇಕು ಸರ್, ಅಷ್ಟೇ ಇಡ್ಬೇಕು ಸರ್. ಹಂಗೆ ಹೋಗಿ ಮನೇಲಿ ಹಂಗೆ ವಾಕಿಂಗ್ ಮಾಡ್ಕೊಂಡಿದ್ರಂತೆ. ಪಕ್ಕದ ಮನೆಯವರು ಆಂಟಿ, ಗ್ರೇಸಿ ಆಂಟಿ, ನೇತ್ರ ಆಂಟಿ ಕೇಳಿದ್ರು, ಯಾಕೆ ಹಿಂಗೆ ನಡೀತೀರಾ ಅಂಕಲ್ ನೀವು? ಇಲ್ಲಮ್ಮ ಡಾಕ್ಟರ್ ಹೇಳಿದಾರಮ್ಮ, ನನಗೆ ಇಲ್ಲೆಲ್ಲ ಆಗಿದೆ. ಏನಾಯ್ತು ಅಂಕಲ್? ಈಗೆಲ್ಲ ಆಗೆಲ್ಲ ಕಳ್ಕೊಂಡ್ಬಿಟ್ಟು ಅಮ್ಮ, ಮೊದಲು ಫಾರಿನ್ ಇದ್ವಿ, ಈಗ ಫಾರಿನ್ಗೆ ಹೋದ್ವಿ, ಯೂರಿನ್ ಹೋಗೋಕೆ ಆಗ್ತಾ ಇಲ್ಲಮ್ಮ. ಅಯ್ಯೋ ನೀ ಯೂರಿನ್ಗೆ ಹೋಗೋಕ್ಕಾಗಲ್ಲ ಅಂದ್ರೆ ನೀವು ಫಾರಿನ್ಗೆ ಹೋಗೋ ಬ್ರದರೇ ಒಬ್ರು ಇದ್ದಾರೆ, ಇವಾಗ ಬನ್ನಿ ಅವ್ರು ಪ್ರೇ ಮಾಡ್ತಾ ಇರೋದು ಕರ್ಕೊಂಡ್ಬಂದ್ರು. ಸುವಾರ್ತೆಲ್ಲ ರೋಹಿಣಿ ಅವ್ರು ಹೇಳ್ಬಿಟ್ಟು ಎಳ್ಕೊಂಬಂದ್ಬಿಟ್ರು ನೋಡಿ ದೇವ್ರ ಪಾದಕ್ಕೆ. ಪ್ರಾರ್ಥನೆ ಮಾಡಿದೆ, ಎಲ್ಲ ಪ್ರೇ ಎಲ್ಲ ಮಾಡಿ ಆ ಅಪ್ಪನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು, ತುಂಬ ಖುಷಿ ಆಯ್ತು. ಏನೋ ಒಂಥರ ಒಂದು ಎಕ್ಸೈಟ್, ಒಂದು ವೈಬ್ ಆಯಿತು ನೋಡಿ. ಪ್ರೇ ಮಾಡ್ತಾ ಹಾಗೆ ಎಕ್ಸೈಟ್ ಆಗಿ 1-2-3 ವಾರ ಬಂದರು. ಮನೆ ಒಂದಿನ ಕೂತ್ಕೊಂಡ್ರು. ನನಗೆ ಯಾವಾಗ ಆಶೀರ್ವಾದ ಮಾಡ್ತಾರೆ ಎಲ್ಲ ನಾವು ಮುಟ್ಟಾಳನ ಮಗನೇ, ನೀ ಏನಾದರೂ ಬೀಜ ಬಿತ್ತಿದ್ಯಾನೋ ಅಂತ ಕೇಳಿದವ್ರನ್ನ. ಇಲ್ಲ 14 ವರ್ಷ ನಾವು ಚರ್ಚಿಗೆ ಹೋಗಿದ್ದೀನಿ, ಯಾವಾಗ ಚರ್ಚಿಗೆ ಅಟೆಂಡೆನ್ಸ್ ಕೊಟ್ಟಿದ್ಯಾ ಅನ್ನೋದೇ ನೋಡೋದಿಲ್ಲ. ಎಷ್ಟು ವರ್ಷ ನೀ ಅಟೆಂಡೆನ್ಸ್ ಹಾಕಿದ್ಯಾ ಚರ್ಚಲ್ಲಿ? ಹೋಗಿ ಬರೋದು ಮುಖ್ಯ ಅಲ್ಲ, ಹೋಗಿ ಅಲ್ಲಿ ಏನು ಮಾಡ್ತಿರೋದು ಮುಖ್ಯ, ಹೋಗಿ ಅಲ್ಲಿ ಮಾತಾಡೋಕ್ಕೇನು ಮುಖ್ಯ, ಹೋಗಿ ಅಲ್ಲಿ ಏನು ಆಗ್ತೀರಾ ಅನ್ನೋದು ಮುಖ್ಯ, ಅಲ್ಲಿಂದ ಯಾವ ರೀತಿಯಲ್ಲಿ ಲೆವೆಲ್ಗೆ ಮೇಲೆ ಹೋಗ್ತೀರಾ ಅನ್ನೋದು ಅದು ಮುಖ್ಯ ಆಗುತ್ತೆ ನಿಮಗೆ. ಆಶೀರ್ವಾದ ನಿಮ್ಮ ಮೇಲೆ. ಬರೋ ಚರ್ಚಿಗೆ 12 ವರ್ಷ ಹೋಗಿದ್ದು ನಾ ಕೇಳಲಿಲ್ಲ. ಚಂದ್ರಪ್ಪ ಅವರೇ, ಮನೋಹರ್ ಅವರೇ, ಪ್ರಸಾದ್ ಅವರೇ, 12 ವರ್ಷದಲ್ಲಿ ಏನು ಮಾಡಿದೆ ಶಿವಣ್ಣ ಅವರ? ಅಲ್ಲಿ ಹೋಗಿ ಮಧ್ಯಾಹ್ನ ಆದರೆ ಬಿರಿಯಾನಿ ಕೊಡೋರು, ಮತ್ತೆ ಚಿತ್ರಾನ್ನ ಕೊಡೋರು, ಅಲ್ಲೆಲ್ಲ ನಾವು ತಿನ್ಬಿಟ್ಟು ಬಂದ್ಬಿಟ್ವಿ. ಈಗ ಅವಾಗ ಅಲ್ಲಿ ಹೋಗ್ಬೇಕಾದ್ರೆ 62 kg ಇದ್ದೆ, ಈಗ 92 kg ಆಗಿದ್ದೀರಪ್ಪ. ಇನ್ಕ್ರೀಸ್. ಬಾಡಿ ಇನ್ಕ್ರೀಸ್ ಆಗೋದಲ್ಲ ಕಣೋ, ನೀನು ಸ್ಪಿರಿಟ್ ಇನ್ಕ್ರೀಸ್ ಆಗ್ಬೇಕಲ್ಲೇ. ಬಾಡಿ ಡೌನ್ ಆಗ್ಬೇಕು, ಸ್ಪಿರಿಟ್ ಮೇಲೆ ಬರ್ಬೇಕು. ಅಂದ್ರೆ ಸ್ಪಿರಿಟ್ ಅಲ್ಲಿರೋನ್ ಜೊತೆ ನೀನು ಲಿಂಕ್ ಆದ್ರೆ ಮಾತ್ರ ಸ್ಪಿರಿಟ್ ಬರುತ್ತೆ ನಿನಗೆ. ಸ್ಪಿರಿಟ್ ಯಾರು ಇಟ್ಕೊಂಡಿದ್ದಾನೆ? ಆ ಸ್ಪಿರಿಟ್ ಯಾರು? 24 ಗಂಟೆ 24 hours ರೌಂಡ್ ದ ಕ್ಲಾಕ್ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ದೇವರ ದರ್ಶನ ಬಯಸಿ ದೇವರನ್ನ ಮುಟ್ತಾ ಇರ್ತಾನಲ್ಲ, ಅವನ್ನ ಹೋಗಿ ಮುಟ್ಟುತ್ತಾರಲ್ಲ, ಅವನೊಳಗಿರೋ ಶಕ್ತಿ ಇವಳೊಳಗೆ ಹೋಗುತ್ತೆ. 12 ವರ್ಷ ಹೋಗಿದ್ದೆ, ಸರ್ಟಿಫಿಕೇಟ್ ಹೇಳ್ತಾವನೆ. ನಾ ಎಲ್ಡರ್ ಆಗಿದ್ದೆ. ಅಲ್ಲಿ ಎಲ್ಡರೋ ಹೆಂಗಾರೋ, ನೀನಲ್ಲಿ ಏನು ಮಾಡಿದೆ? ಅದೇ ಬೇದ ನಾನು ಬುಕ್ಕು ಎಲ್ಲ ಬರೀತಾ ಇದ್ದೆ. ಕಾಣಿಕೆನ ದಶಮ ಭಾಗ ಕೊಟ್ಟ. ದಶಮ ಭಾಗ ಅಂದ್ರೆ ಏನು? ಅವ್ರಿಗೆ ಅವತ್ತೇ ಗೊತ್ತಾಗಿದೆ ದಶಮ ಭಾಗ. ಹೇಳ್ತಾ ಅಪ್ಪನಿಗೆ ಅಬ್ರಾಮ್ ಕತೆ ಹೇಳ್ತಾ ಕಣ್ಣಲ್ಲಿ ನೀರು ಹಾಕ್ತಾರೆ, ದುಃಖ ಪಡ್ತಾರೆ. ಅಯ್ಯೋ ನಾನು ಹೇಳ್ತೇನೆ, ಆ ಅಪ್ಪನಿಗೆ ಹೇಳ್ತಾ ರಾತ್ರಿ ಆ ಅಮ್ಮನ ಹೃದಯದಲ್ಲಿ ದೇವ್ರು ಮಾತಾಡಿದ್ರು. ಮಗಳೇ, ಇದೇ ಬಗ್ಗೆ ಮಾತಾಡಿದೆ, ಇಸ್ರಾಯೇಲ್ ಮಕ್ಕಳ ಬಗ್ಗೆ. 430 ವರ್ಷ ಅವನು ಸೇರಿಸಿಟ್ಟ ಈ ಮಕ್ಕಳು ಏನು ಬೀಜ ಬಿತ್ತಿಲ್ಲ. ಬಟ್ ಗಾಡ್ ವಾಸ್ ವೇಟಿಂಗ್ ಫಾರ್ ದ ಸೀಡ್ ವೆನ್ ದಿಸ್ ಪೀಪಲ್ ವುಡ್ ಪೋರ್ ಇಟ್. There was no worship, there was no word of God, there was no scripture, there was no synagogue, there was no law. ಯಾವುದೇ ಇರಲಿಲ್ಲ ಅವ್ರ ಜೀವನದಲ್ಲಿ. ದೇವರನ್ನ ಡಿಸ್ಕನೆಕ್ಟ್ ಆಗಿ ಹೋಗ್ಬಿಟ್ರು ಅವರು. ಯಾವ ಸಂಪರ್ಕ ಇಲ್ಲ, ಯಾವ ದಾರಿ ಇಲ್ಲ, ಯಾವ ಆರಾಧನೆ ಇಲ್ಲ, ಯಾವ ಮ್ಯಾನ್ ಆಫ್ ಗಾಡ್ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ರು. ಆದ್ರೆ ಗುಡ್ ನ್ಯೂಸ್, ಬಂದ್ಬಿಟ್ಟ ಸೇವಕ ಬಂದ್ಬಿಟ್ಟು ಹೇಳ್ದ, ಪಸ್ಕಾ ಕುರಿ ಮರಿ ತಗೊಂಬ. When Jesus comes, God will open the door. Hallelujah. ಬಂದ್ಬಿಟ್ಟ ಒಬ್ಬ ಐಗುಪ್ತ ದೇಶಕ್ಕೆ. ಮೋಸೆ ಬಂದ್ಬಿಟ್ಟ. ಒಬ್ಬ ಸೇವಕ ಬಂದ್ಬಿಟ್ರೆ ಚೇಂಜ್ ಆಗ್ಬಿಡತ್ತೆ. ಒಳ್ಳೆ ಸೇವಕನ ಹತ್ರ ಬಂದ್ರೆ ನೀವು ಚೇಂಜ್ ಆಗ್ತೀರಾ. ಅದಕ್ಕೆ ನೀವು ಯಾರ ಹತ್ರ ಕನೆಕ್ಟ್ ಆಗ್ತೀರಾ, ಯಾರ ಜೊತೆ ಇದ್ದೀರಾ ಅನ್ನೋದು ತುಂಬಾ ಮುಖ್ಯ.
ನಿಮ್ಗೆ ಒಳ್ಳೆ ನಾಯಕನಿರ್ಬೇಕು, ಒಳ್ಳೆ ಲೀಡರ್ ಇರಬೇಕು, ಒಳ್ಳೆ ಹೆಂಡತಿ ಇರಬೇಕು, ಒಳ್ಳೆ ಮಗಳಿರ್ಬೇಕು, ಒಳ್ಳೆ ಸ್ನೇಹಿತರಿರ್ಬೇಕು. ಆಮೆನ್. ಲಾಟ್ ಪೋಟನ್ನವರು ದಗಲ್ಬಾಜಿ ಮಾಡೋ ಫ್ರೆಂಡ್ಗಳ ಜೊತೆ ಸೇರ್ಕೊಂಡು ಆಳ್ ಕೆಲಸಗಳು ಮಾಡ್ಕೊಂಡು ಓಡ್ಗೋಗ್ಬೇಡಿ. ಒಳ್ಳೆ ಫ್ರೆಂಡ್ನ ಮಾಡ್ಕೊಳ್ಳಿ, ಒಳ್ಳೆಯವ್ರ ಸವಾಸ ಮಾಡಿ. ಆಮೆನ್. ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಆನಂದ ಪಟ್ಟು ಅದೇ ಹಗಲು ഇരുಳು. ಅಂತವ್ರ ಜೊತೆ ಆಮೆನ್. ಏನ್ ಮಾಡಿ. ಇವತ್ತಿನ ಟ್ರಾನ್ಸ್ಫರ್ ಆದ್ರೆ ನಿನ್ನ ಕೊಡಿಸ್ತಾರೆ, ಇಲ್ಲ ಅಂದ್ರೆ ನಿನ್ನನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಪ್ಪ. ಏಯ್, 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 ಏಯ್. Hallelujah. Glory, glory, glory. Jesus. ಸ್ತೋತ್ರ. ಅದಕ್ಕೆ ದೇವರು ಆ ಮನುಷ್ಯ ಹತ್ರ ಮಾತಾಡಿದ್ಮೇಲೆ ಮಧ್ಯರಾತ್ರಿ ದೇವರು ಮಾತಾಡಿದ್ರು. ಮಾಡಿದನು ನಿನಗಾಗಿ ಎಲ್ಲವನ್ನು, ನಿನಗಾಗಿ ನಾನು ಮಾಡಿದ ಎಲ್ಲವನ್ನು ನನಗಾಗಿ ನೀ ಮಾಡಿದೆ. ಏನನ್ನು ಪದ್ಯ ಬಂದ್ಬಿಡ್ತಾ ಎಮ್ಮನಿಗೆ ಹಾಡು. ಅಪ್ಪ, ಈ ಜನಗಳ ಹತ್ರ ನಾ ಮಾತಾಡೋಕ್ಕಾಗಲ್ಲ, ಇವರು ಫೇರೋ ಜಾತಿಯವರು. ಈ ಫೇರೋ ಜಾತಿಗೆ ಫೇರೋ ಇಂಜೆಕ್ಷನ್ ಹಾಕಬೇಕು. ನಾನು ಪೇಸ ಮಾಟೆ, ನೀ ಪೇಸ್ನ பேசு, நீ பேசு, நீ பேசினா எல்லாம் நல்லா ஆயிடும். ஆண்டர்கிட்ட சொல்லிட்டேன். 12 மணிக்கு கனவுல போயிட்டார் கர்த்தர். போயிட்டு ஒரு வாணியோட பேசினார். உனக்காக நான் செய்த ಅತ್ತನಿயும் எனக்காಗಿ ನೀ செய்த என்ன, ನೀ ನನಗಾಗಿ ಏನು ಮಾಡಿದೆ ಅಂತ ದೇವರವ್ರ ಜೊತೆ ಮಾತಾಡಿದ್ದು ಇದ್ದಾಗ ನೆಕ್ಸ್ಟ್ ಡೇ ಬಂದ್ಬಿಟ್ರು ಆಫೀಸ್ಗೆ. ಏನಪ್ಪ ತಿರ್ಗಾ ಅಪ್ಪ ಹಂಗೆ ಅನ್ಬೇಡಿ, 14 ವರ್ಷ ಏನು ಬೀಜ ಬಿತ್ತಿಲ್ಲ, ಈಗ ನಾವು ಬೀಜ ಬಿತ್ತಕ್ಕೆ ಬಂದಿದ್ದೀವಿ. ಎಲ್ಲ ಹೋಗಿದ್ದೆ, ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ರಿಲೀಸ್ ಮಾಡಿಬಿಟ್ಟೆ. ಕೊಟ್ಟ ಮೇಲೆ ರಿಲೀಸ್ ಮಾಡಿದೆ. ಆಮೆನ್. ಕೊಟ್ಟ ಮೇಲೆ ಕೊಡಕ್ಕೆ ಮುಂಚೆ 85 ಲಕ್ಷ ಕಳ್ಕೊಂಡವ್ರು ಆಸ್ಪತ್ರೆಯಲ್ಲಿ. ಅವಾಗ ಆಶೀರ್ವಾದ ಇರಲಿಲ್ಲ, ಹಣನೇ ಅವ್ರಿಗೆ ಯಜಮಾನ ಹಾಕಿತ್ತು. ಇವಾಗ ಹಣದ ಬಿಟ್ಬಿಟ್ಟು ದೇವ್ರನ್ನ ಯಜಮಾನ ಮಾಡ್ಕೊಂಬಿಟ್ಟು ಹೆಂಗೆ ಆ ಕಾಣಿಕೆ ಕೊಟ್ಟು ದೇವ್ರನ್ನ ಯಜಮಾನ ಮಾಡ್ಕೊಂಡ್ರು. ಇನ್ನು ಹಣ ಅವ್ರು ಕೇಳಗೋಯ್ತು. ಪ್ರಾರ್ಥನೆ ಮಾಡಿ ಎಲ್ಲಿ ರಿಲೀಸ್ ಮಾಡ್ಬಿಟ್ಟು ಯೇಸು ನಾಮದಲ್ಲಿ ಆರೋಗ್ಯ ಬರಲಿ, ಯೇಸು ನಾಮದಲ್ಲಿ ಅವ್ರ ಮನೆಯೊಳಗೆ ಅಭಿವೃದ್ಧಿಗಳು ಆಗಲಿ, ಯೇಸು ನಾಮದಲ್ಲಿ ಮುಚ್ಚಲ್ಪಟ್ಟಂತ ಎಲ್ಲ ಆಸ್ತಿಗಳು ಇವರಿಗೆ ಬಿಡುಗಡೆ ಆಗಲಿ, ಯೇಸು ನಾಮದಲ್ಲಿ ಆಗೋದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಎಲ್ಲ ಹೇಳಿ ಬಿಟ್ಬಿಟ್ಟೆ. 3 ವಾರ ಆದ್ಮೇಲೆ ಚರ್ಚ್ಗೆ ಬರೋದು ಬಿಟ್ಬಿಟ್ರು. ಏನಾಯ್ತು ಗೊತ್ತಿಲ್ಲ. ಕೊನೆಗೆ ನೋಡಿದ್ರೆ ಬಾಂಬೆಗೆ ಹೋಗ್ಬಿಟ್ಟವ್ರೆ. ಅವ್ರ ತಮ್ಮ ಅಂಕಲ್ ಇವ್ರು ಚಿಕ್ಕಪ್ಪ ಸೀರಿಯಸ್ ಆಗ್ಬಿಟ್ಟವ್ರೆ. ಸೀರಿಯಸ್ ಆದ್ಮೇಲೆ ಇವ್ರು ಹೋಗಿ ಇವರೇ ಕೊನೆಗೆ ಉಳಿದ್ರೆ ಅವ್ರಿಗೆ ಮದುವೆನೂ ಇಲ್ಲ, ಮಕ್ಕಳು ಆಗಿಲ್ಲ. ಚೆನ್ನಾಗಿ ಆಸ್ತಿ ಮಾಡಿದ್ದಾರೆ. ಇವನ್ನ ಅರ್ಜೆಂಟಾಗಿ ಕರೆದಂತೆ, ನೀ ಬಾಪ, ಅಣ್ಣನ ಮಗ ಅಲ್ಲ, ನೀ ಬಾ, ನಿನ್ನ ಹತ್ರ ಮಾತಾಡಬೇಕು. ಹೋಗಿ ಎಲ್ಲ ಪ್ರೇಮ, ನನಗೆಲ್ಲ ಆಗೋಯ್ತಪ್ಪ, ಎಲ್ಲ ಹೋಗ್ತೀವಿ, ಹೋಗೋಷ್ಟು ಟೈಮ್ ಬಂದ್ಬಿಡ್ತಪ್ಪ, ಏನು ಮಾಡೋಕ್ಕಾಗ್ತಿಲ್ಲ, ಬೇಜಾರು ಮಾಡಬೇಡ. ನಿಮ್ಮಪ್ಪ ನನಗೆ ತುಂಬ ಕೆಲಸ ಆಶೀರ್ವಾದ ಮಾಡಿದೆ, ನಿಮ್ಮಪ್ಪ ತುಂಬ ನನಗೆ ಸಹಾಯ ಮಾಡಿದ್ರು. ಈ ದುಬೈಗೆ ಕೆಲಸಕ್ಕೆಲ್ಲ ಹೋಗಿ ಅವರೇ ಕಾರಣಪ್ಪ. ಈಗ ನಾನೆಲ್ಲ ಆಸ್ತಿ ಮಾಡಿದೆ, ನಾನು ಉಳಿಯೋಕ್ಕಾಗಲ್ಲ, ಡಾಕ್ಟ್ರ್ ಹೇಳ್ಬಿಟ್ರು, ಯಾರೋ ಕೊನೆಗೆ ಹೇಳ್ಬಿಡಂತ ಎಲ್ಲ ಹೇಳ್ಬಿಟ್ಟು ಇವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಬಿಟ್ರಂತೆ. ಕೊನೆಗೆ ಪ್ರೇ ಮಾಡಿ ಹೋಗ್ತೀನಿ ಅಂದ ತಕ್ಷಣ ಅವ್ರು ಕೈ ಹಿಡ್ಕೊಂಡ್ರಂತೆ. ಹಿಡಿದ್ಬಿಟ್ಟು ಅವ್ರ ತಲೆದಿಮ್ ಕೆಳಗಿದ್ದ ವಿಲ್ ಪೇಪರ್ನ ಅವ್ರ ಕೈಲಿ ಕೊಟ್ರಂತೆ. ವಿಲ್ ಪೇಪರ್ನ ಇನ್ನು ಎಲ್ಲ ವಾರಸುದಾರು ನಮ್ಮ ದೊಡ್ಡಪ್ಪನ ಮಗನೇ ತಗೊಳ್ತಾನಂತ ವಾರಸ್ದಾರದ ಅವರು ಕೊನೆಗೆ ಸತ್ತೋದ್ರು. ಎಲ್ಲ ಕಾರ್ಯ ಮುಗಿಸಿ ಇವ್ರು ಊರಿಗೆ ಬರ್ತಾರೆ. ಲಾಯರ್ ಹತ್ರ ಕೊಟ್ಟಾಗ ಇವ್ರಿಗೆ ತಲೆ ಕೆಟ್ಟೋಯ್ತಂತೆ. 13 ಕೋಟಿ ರೂಪಾಯಿ ಅಂತ ಆಸ್ತಿ ಅದು. 14 ವರ್ಷದ ಹಿಂದೆನೇ ದೇವ್ರು ಇವ್ರ ಪ್ರಾಪರ್ಟಿನ ಒಂದ್ ಕಡೆ ಸೇಲ್ ಮಾಡ್ಬಿಟ್ರು. ಹಲ್ಲೆಲೂಯಾ. ಸ್ತೋತ್ರ. 14 ವರ್ಷ ಮುಂಚೆನೆ ಇಂಥವನೇ ಈ ಪೇಪರ್ನ ಇವ್ರಿಗೆ ಬರಿಬೇಕು, ಪ್ರಮೀಳಾ ಅವ್ರಿಗೆ, ಅನ್ನ ಅವಳಿಗೆ ಬರಿಬೇಕಂತ ದೇವ್ರು ನಿರ್ದಿಷ್ಟೆ ಮಾಡ್ಬಿಟ್ರು. ಅದು ಯಾಕೆ ಡಿಲೇ ಆಯ್ತಂದ್ರೆ, ಸ್ಟಿಲ್ ಗಾಡ್ ವಾಸ್ ವೇಟಿಂಗ್ ಫಾರ್ ದ ಸೀಡ್ ವಾಟ್ ಯು ಗೋಯಿಂಗ್ ಟು ಗಿವ್ ಇನ್ ದ ಲಾರ್ಡ್ಸ್ ಪ್ರೆಸೆನ್ಸ್. ದೇವರ ಪಾದಕ್ಕೆ ಯಾವಾಗ ನೇತ್ರ ತರ್ತಾಳಂತ ದೇವ್ರು ಕಾಯ್ತಿದ್ರು. ಶಶಿಕಲಾಗ ದೇವ್ರು ಕಾಯ್ತಾ ಇದ್ದಾರೆ, ಫ್ರಾನ್ಸಿಸ್ ಅವ್ರಿಗೆ ದೇವ್ರು ಕಾಯ್ತಾ ಇದ್ದಾರೆ, ದೇವಕ್ಕೆ ಅವ್ರಿಗೆ ಕಾಯ್ತಾ ಇದ್ದಾರೆ, ಮನೋಜ್ ಅವ್ರಿಗೆ ಕಾಯ್ತಾ ಇದ್ದಾರೆ, ಪ್ರಜ್ವಲ್ ಅವ್ರಿಗೆ ದೇವ್ರು ಕಾಯ್ತಾ ಇದ್ದಾರೆ, ಚಾನ್ ಅವ್ರಿಗೆ ಕಾಯ್ತಾ ಇದ್ದಾರೆ. ನಿಮ್ಮ ಬೀಜ ಬಿತ್ತಲ್ಲಿ ಪಡಬೇಕು. ಪದ್ಮಾವತಿ ಅವರೇ, ಭಯ ಪಡಬೇಡಿ, ನಿಮ್ಮ ಮಕ್ಕಳ ಬಗ್ಗೆ ದುಃಖ ಪಡಬೇಡಿ. ನಿಮ್ಮ ಮಕ್ಕಳನ್ನ ದೇವರು ಲಂಡನಲ್ಲಿ, ಯುರೋಪಲ್ಲಿ, ದುಬೈಯಲ್ಲಿ ಅವ್ರನ್ನ ಆಶೀರ್ವಾದ ಮಾಡ್ತಾರೆ. ಕಾರಣ ನೀವು ಪ್ರೇ ಮಾಡೋ ಪ್ರೇಯರ್ಗೆ ದೇವ್ರು ಬ್ಲೆಸ್ ಮಾಡ್ತಾರೆ. ಆಶೀರ್ವಾದ 13 ಕೋಟಿ ನನ್ನ ಪ್ರಿಯ ಮಕ್ಕಳು. ಅವಾಗ ಅವ್ರಿಗೆ ಗೊತ್ತಾಯ್ತು, ಅಯ್ಯೋ ಒನ್ ಟೈಮ್ ಆಫರಿಂಗ್ ಕೊಟ್ಟಾಗ ಇಷ್ಟು ದೊಡ್ಡ ಬ್ಲೆಸ್ಸಿಂಗ್. ಮಂಜುಳಾ ಅವರೇ, ಇಷ್ಟು ದೊಡ್ಡ ಆಶೀರ್ವಾದ ದೇವ್ರು ಕೊಡ್ತಾರೆ. ಅಪ್ಪ ಆಕಾಶದ ದ್ವಾರವನ್ನು ತೆರೆದು ನಿಮ್ಮ ಮನೆ ಹಿಡಿಯಲಾರದಷ್ಟು ಸುವರ್ಗಳನ್ನ ಕೊಡ್ತಾನೆ ಇದೀವಿ ಬದರ್. ನಮ್ಗೇನು ಆಗ್ತಾ ಇಲ್ಲ ಬದರ್. ವೇಟ್ ಎ ಮಿನಿಟ್. ಇವತ್ತು ಹಳಸಿನಕಾಯಿ ಬೀಜ ಹಾಕ್ಬಿಟ್ಟು ನಾಳೆ ಹಳಸಿನಕಾಯಿ ಮರ ಬರುತ್ತದೆ. ಹೆಂಗ್ ಬರುತ್ತೆ? ಪ್ಲಾಸ್ಟಿಕ್ ಹಳಸಿನಕಾಯಿ ಮರನೇ ನಿನ್ನ ಮುಂದೆ ತಂದು ಇಡ್ಬೋದು ನಾನು. ಇಲ್ಲ ಮಾನ್ಯ ದಿನ ಒಂದು ವಿಡಿಯೋ ಹಾಕ್ಬಿಟ್ಟು ಬಂದ್ಬಿಡ್ತು ಎಲ್ಲ ಹಣ್ಣುಗಳು ತಿನ್ಕೊಳ್ಳಿ ಅಂತ. ಏನು ಕಿತ್ಕೊಳ್ಳೋಕಾಯ್ತದ ಹಣ್ಣಿಂದ? ಅದಕ್ಕೆ ನೀನು ಟೈಮ್ ಕೊಡಬೇಕು. ಆ ಟೈಮೇ ದೇವ್ರು ಹೇಳ್ತಾರೆ, ದೇವರ ತ್ರಾಣವುಳ್ಳ ಆತ್ಮಗಳಿಗೆ ನಿನಗಾಗಿ ಒಂದು ರಾಜ್ಯ ಮಾರ್ಗ ಹೆದ್ದಾರಿನ ದೇವರು ಆಯ್ತ ಮಾಡ್ತಾ ಇದ್ದಾರೆ. ಅವ್ರು ಆಯ್ತ ಮಾಡ್ಬೇಕಾದ್ರೆ
ಆಯ್ತಾ ಮಾಡ್ಬೇಕಾದ್ರೆ Hallelujah. ದೇವರು ಎಲ್ಲಾ ಕಾರ್ಯಗಳನ್ನ ಸ್ತೋತ್ರ ಸ್ತೋತ್ರ. ಮೇಲೆ ಚಿತ್ರದುರ್ಗನ ಯಾವ್ದೋ ದಾವಣಗೆರೆಯಲ್ಲಿ ಹಸು ಹಾಲು ಕರಿಯೋ ಅಂತೇಳಿ ಪ್ರೇ ಮಾಡಿದ್ದೇವ್ರೆ ಯೇಸು ನಾಮದಲ್ಲಿ ಹಸು ಹಾಲು ಕರಿಯೋದಕ್ಕಾಗಿ ಸ್ತೋತ್ರ. ನೀನ್ ಹಂಗೆ ಹೇಳ್ಬಿಟ್ರೆ ಹಾಲು ಬಂದ್ಬಿಟ್ಟದ ನೀನ್ ಹಂಗೆ ಹೇಳ್ಬಿಟ್ರೆ ಹಾಲು ಬಂದ್ಬಿಟ್ಟದ ನಾನೇ ಒಟ್ಟು ಬೂಸ ಹಾಗೆ ಬಂದಿಲ್ಲ. ನೀನ್ ಒಟ್ಟು ಬೂಸಾಗಿದ್ದ ನಮ್ಮ ಅಪ್ಪನ ಬೂಸ ತುಂಬಾ ದೊಡ್ಡದು. ನೀನ್ ನಂಬಿದ್ರೆ ದೇವ್ರ ಮಹಿಮೆ Hallelujah. ಕಾಣಲಿ. ಕಾಣ್ತೀಯ. ಹೋಗು, ದೇವ್ರ ಕಾರ್ಯ ಮಾಡ್ತಾರೆ. ತಗೋ ಎಣ್ಣೆ ತಗೋ, ಕೆಚ್ಚರಿದ್ರೆ ಹೋಗಿ ಹಚ್ಚಿರೋದನ್ನ Hey. ಹೋಗಿ ಹಚ್ಚಿದ್ರೆ ಒಂದ್ ದಿನಕ್ಕೆ 2 ಲೀಟರ್ ಅಥವಾ 3 ಲೀಟರ್ ಕೊಡ್ತಾ ಇತ್ತು. ಎಕ್ಸ್ಪೈರಿ ಡೇಟ್ ಹಸು ಗಂಡ ಹೇಳಿದ ಮಾರ್ಬಿಡೋಣ, ಟ್ಯಾನಿ ರೋಡ್ ತಗೊಂಡು ಮಾರ್ಬಿಡೋಣ ಅಂತ. ಮಾರಕ್ಕೆ ಹೋಗ್ಬೇಡ. ಆ ಕೆಚ್ಚಲಾದ ಆ ಬೂತ್ ಒಳಗೆ Hallelujah. ಮಿಲ್ಕ್ ಬೂತು, ಸ್ತೋತ್ರ ಸ್ತೋತ್ರ. ನಂದಿನಿ ಬೂತು, Amen. ಮದರ್ ಬೂತು, Amen. ಆರೋಗ್ಯ ಮಾತೆ, ಆರೋಗ್ಯ ಹಾಲು. Amen. ಏನಪ್ಪ ಹಿಂಗೆಲ್ಲ ಹೇಳ್ತಾನೆ? ಉಜ್ಜನ ಮಗನ ಇವನು, ಇಷ್ಟೆಲ್ಲ ಹೇಳ್ತಾನೆ. ಗಂಡನಿಗೆ ವಿಶ್ವಾಸ ಇಲ್ಲ. ಮಾನ್ಯ ದಿನ ಹೋದ, ಬಕೆಟ್ ಮುಂದೆ ಇಟ್ಕೊಂಡ, ಲಕ್ಕು 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 ಅಂದ. ಅರ್ಧ ಲೀಟ್ರ್ ಜಾಸ್ತಿ ಒಂದೇ. ಅದಕ್ಕೆ ಹಸುತ್ರ 50 ಸತಿ ಹೋಗಿ ಬೆಲ್ಟ್ ಹೊಡಿಬೇಡಿ, ಹಾಲು ಬಿತ್ತು, ಹಾಲು ಕೊಡು ಹಾಲು ಕೊಡು ಅಂತೇಳಿ. गाँव बोलता, गाय बोलता, आगे आ जाओ, घास डालो, बाद में पीछे जाओ. ಮುಂದೆ ಮುಂದೆ ಬಂದು ಹುಲ್ಲಾಕಿದ್ರೆ ಆಮೇಲೆ ಹಿಂದೆ ಹೋಗು. ನೀ ಯಾವಾಗ್ಲೂ ಅಲ್ಲೇ ಕುತ್ಕೊಂಡು ಈಗ ಎಳಿತಾ ಇದ್ರೆ ರಕ್ತನೇ ಎಳೆದು ಬಿಡ್ತೀಯ ಕಣೋ ಅಂತ ಹೇಳುತ್ತೆ ಹಸು. ಒಂದೇ ಒದ್ಬಿಡುತ್ತೆ ನೋಡಿ. ಒಂದು ಒದ್ದದ ಅಂದ್ರೆ ಸಾಕು. ಕರೆಕ್ಟಾಗಿ ಫುಟ್ಬಾಲ್ ಒದ್ದ ಕರೆಕ್ಟಾಗಿ ಓದಿಯತ್ತೆ ನೋಡಿ. ಅದು ಅಮ್ಮ, ಅದು ಅಂಬ ಅಂತದೆ, ಇವನು ಅಮ್ಮ. ಅಷ್ಟು ದಿನ ಹಾಲು ಕೊಟ್ಟಿದ್ದೆಲ್ಲ ಕಾಸು ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟು ಲಾಸ್ಟ್ಗೆ ಬ್ಯಾಂಡೇಜ್ ಹಾಕೊಂಡ್ ಬರ್ಬೇಕಷ್ಟೇ. ಅವನು ಹಸು ಹೇಳುತ್ತೆ, ನೀ ಮುಂದೆ ಬಾ, ಆಮೇಲೆ ಹಿಂದೆ ಹೋಗು. ಹಿಂದೆ ಹೋಗ್ಬಿಟ್ಟು ಆಮೇಲೆ ಮುಂದೆ ಬರಬೇಡ. ಮುಂದೆ ಏನಾಗ್ಬೇಕು ನೀನು? ಹಾಗೆ ಮುಂದೆ ಬನ್ನಿ, ಕರ್ತನ ಆಲಯದಲ್ಲಿ ಮುಂದೆ ಬನ್ನಿ, ಆಮೇಲೆ ಹಿಂದೆ ಶಿಲ್ಬೆ ಹೋಗ್ಬಿಟ್ಟು ನಿಂತ್ಕೊಳ್ಳಿ. ತಾನಾಗೆ ಅಕ್ಷಯ ಪಾತ್ರೆ ಸುರಿಯಲ್ಪಡತ್ತೆ. ದೇವ್ರು ನಿಮ್ಮನ್ನ ಮೋಸ ಮಾಡಲ್ಲ ರೀ. ಅವ್ರು ನಿಮ್ಮನ್ನ ಎಕ್ಸೈಟ್ ಮಾಡ್ತಾ ಇದಾರೆ. ನಿಮ್ಮನ್ನ ಸೋಮಾರಿತದಿಂದ ಹೊರಗಡೆ ಬರ್ತಾ ಇದಾರೆ. ನಿಮ್ಮನ್ನ ದೇವ್ರ ಆಶೀರ್ವಾದ ಮಾಡಕ್ಕೆ ಎಕ್ಸೈಟ್ ಮಾಡ್ತಾ ಇದ್ದಾರೆ. ಅದ್ಭುತವಾದ ಕಾರ್ಯ. 13 ಕೋಟಿ ಒಡೆಯ ಆಗ್ಬಿಟ್ರು ಮಕ್ಕಳೇ. ಆ ಪ್ರಿಯ ಮಕ್ಕಳೇ, ದೇವ್ರ ಸನ್ನಿಧಾನಕ್ಕೆ ಅವ್ರಿಗಾದ ಒಂದು ಸಂತೋಷ, ಅವ್ರಿಗಾದ ಆಘಾತ. ಅವ್ರು ಹೇಳ್ತಾರೆ, ವಿ ನೆವರ್ ಈವನ್ ಡ್ರಮ್ಡ್ ಸಚ್ ಎ ಮಿರಕಲ್. ಈ ನಮ್ಮ ಕನಸು ಮನಸ್ಸಲ್ಲಿ ನೆನ್ಸಿರ್ಲಿಲ್ಲ. ಇಸ್ರಾಯೇಲ್ ಮಕ್ಕಳಿಗೂ ಹೇಳ್ತಾರೆ, ನಾವು ಕನಸು ಮನಸ್ಸಲ್ಲೂ ಮೋಸದ ಹೇಳ್ತಾರೆ, ಪಾಸ್ಟ್ರೇ ನಾವು ಕನಸು ಮನಸ್ಸಲ್ಲಿ ನೆನ್ಸಿರ್ಲಿಲ್ಲ ದೇವ್ರು ಈ ಥರ ಮಾಡ್ತಾ. 13, 20 ಕೆ ಜಿ ಬಂಗಾರ ಅಂದ್ರೆ ಎಷ್ಟು? ಒಬ್ಬೊಬ್ರು ಒಂದು 40 ಕೋಟಿ ಎತ್ಕೊಂಡು ಹೊರಟ್ರು ಮಕ್ಕಳೇ. ಆ 40 ಕೋಟಿ ಪೂರ್ವಿಕವರೇ, ಯಶೋದಮ್ಮ ಅವರೇ, ಗೋವರ್ಧನ್ ಅವರೇ, ನಿಮ್ಗೆಲ್ಲ ಬರೋದಿಲ್ಲ ಅದೆಲ್ಲ. ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಆ ಬೀಜ ಬರಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಈ ಅಪ್ಪನ್ ಕಾಯ್ತಾ ಇದ್ರು. ಕಾದಿದ ತಕ್ಷಣ ಕೊಟ್ಟಿದ್ಮೇಲೆ ಆಪ್ರೇಟ್ ಆಗ್ಬಿಡ್ತು. ಟೈಮ್ ಲೈನ್, ಆ ಟೈಮ್ ಲೈನ್ ಸೆಟ್ ಆಗ್ಬಿಡುತ್ತೆ. ಅವ್ನು ಕೊಡಕ್ಕೂ ಅಲ್ಲಿ ಆ ಅಪ್ಪ ವಿಲ್ ಪೇಪರ್ ಬರೆಯಕ್ಕೆ ರೆಡಿ ಆಗ. ನಾನು ಹೇಳ್ತೇನೆ, ಒಂದೇ ಟೈಮಲ್ಲಿ ಅದು ಲಿಂಕ್ ಆಗ್ಬಿಡುತ್ತೆ. ನೀವು ಅದ್ರ ಅದಕ್ಕೆ 24 ಗಂಟೆ ಯಾಕಿದ್ರೆ ಮಾತಾಡ್ತೇನೆ ಅಂದ್ರೆ, ನಿಮ್ಗೆ ಹಣ ತುಂಬಾ ಮುಖ್ಯ, ದೇವ್ರಲ್ಲ. ಇವಾಗ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ದೇವ್ರು ಮುಖ್ಯ ಅಲ್ಲ. ಅಲ್ಲಿ ಆಸ್ಪತ್ರೆ ಏನ್ ಕೇಳ್ತಾರೆ? ಹಣ ಮುಖ್ಯ. ಉಡುಪಿ ಹೋಟ್ಲಿಗೆ ಹೋದ್ರೆ ವಡೆ ಬೋಂಡ ತಿನ್ಬೇಕಂದ್ರೆ ಅಲ್ಲಿ ದೇವ್ರು ಬೇಕಾಗಿಲ್ಲ ನಿನ್ಗಲ್ಲಿ. ಇಲ್ಲ, ನಾವು ದೇವ್ರ ಮಕ್ಕಳು ಅಲ್ಲೇಲಿಯೋ ಅಂತೀವಿ. ಉದ್ದಿನಡೆ ಕೊಡಿ, 2 ಗೋಲ್ ತಗೊಂಬನ್ರ ಇವರಿಬ್ಬರಿಗೆ. ವಾರ್ತೆ ಚೆಲ್ಲಾದು ಮನಿತಾ ಚೆಲ್ಲೋ ಹಂಗೆ ಚೆಲ್ಲೋ ಕುಟ್ಟಿ ಇದಕ್ರಿ. ಅಲ್ಲಿ ಅಡನೆ ಬೇಕಲ್ಲಿ, ಅಲ್ಲಿ ಜಪ ಬೇಡ ಅಲ್ಲಿ. ಆಗ 24 ಅಲ್ಲೋಗ್ಬಿಟ್ಟು ದೇವ್ರೆ ಒಡೆ ಕೊಡಪ್ಪ, ಬೋಂಡ ಕೊಡಪ್ಪ ಅಂತ ನೀ ಅಲ್ಲಿ ಪ್ರೇ ಮಾಡಬೇಡ. ಅದಕ್ಕೆ ಮಾಡಕ್ ಮುಂಚೆನೆ ನಿನ್ನ ದೊಡ್ಡ ಜನಾಂಗವಾಗಿ ಮಾಡಿ ನಿನ್ನ ಆಶೀರ್ವದಿಸಿ ನಿನ್ನ ಅಭಿವೃದ್ಧಿ. ತರಕಾರಿ ಅಂಗಡಿಗೆ ಹೋಗ್ತೀರಾ? ಅಶೋಕ್ ಅವರು ಅಲ್ಲಿ ಹೋಗ್ಬಿಟ್ಟು 2 ಕೆಜಿ ಬೆಂಡೆಕಾಯಿ, 2 ಕೆಜಿ ಬಟಾಣಿ, ಎಷ್ಟು ಬಿಲ್ಲು? ನೋಡಪ್ಪ, ನಾನು ಶಂಕರಿಮೆ ಅವ್ರ ಗಂಡಪ್ಪ, ಇಪ್ಪತ್ತು ವರ್ಷದಿಂದ ಅವಳಿಗೆ ಡಬ್ಬಿಗಸ್ತಾ ಅಂತ ಗಡ್ಡ ಆಗಿದ್ದೀರಪ್ಪ. ಮಂಡ್ಯದಲ್ಲಿ ಏನೇ ಆದ್ರೂ ನನಗೇನು ಶಂಕರಪ್ಪ ಆಗಲಿ ನನಗೆ ಕಾಸು ಬೇಕು ಅಲ್ಲ.
ಸೆಬಾಸ್ಟಿಯನ್ ಶೇವಿಂಗ್ ಶಾಪ್ಗೆ ಹೋಗಿ ಶೇವಿಂಗ್ ಮಾಡ್ಕೊಂಡು ಕಾಸು ಕೇಳಿದಾಗ, ನೋಡಪ್ಪ ನಾನು ಬಂಟ್ವಾಳದಲ್ಲ ಫಿಲೋಮಿನಾ ಅವರ ಬಾಬಾ ಯಜಮಾನ ಆಗಿದ್ದೀರಿ, ನಾನು ಬಾಂಬೆಲಿದ್ದವನು, ಆದರೂ ಅವಳು ಬೇರೆ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀನಿ. ಆ ಪ್ರೀತಿ ಕಥನ ಬೇಡಪ್ಪ, ಶೇವಿಂಗ್ ಮಾಡಿಸ್ಕೊಂಡಿದ್ಯಾ, ಮುಚ್ಕೊಂಡು ಕಾಸು ಕೊಡಪ್ಪ ಅಂತ ಹೇಳಿದೆ. ಅಲ್ಲಿ ಕಾಸು ಮುಖ್ಯ ರೀ. ಆ ಕಾಸು ಮುಖ್ಯ ಅಂತ ಹೇಳೋದಕ್ಕೇನೆ ದೇವರು ನಿಮ್ನ ಆಶೀರ್ವಾದ ಮಾಡಕ್ಕೆ ಇದ್ದ ಬರ್ತಾರೆ. ನೀವು ಕಾಸ್ಟ್ಲಿ, ಅದಕ್ಕೆ ಪಕ್ಕದ ಹೇಳ್ಬೇಕು, ನಾವು ಕಾಸ್ಟ್ಲಿ ಆಗಿದ್ದೇನೆ ಹೇಳಿ, ಜೋರಾಗಿ ಹೇಳಿ, ಕಾಸ್ಟ್ಲಿ ಆಗಿದೆ. ಕಾಸ್ಟ್ಲಿ ಆಗಿದ್ದೀವಿ, ನಾನು ಕಾಸ್ಟ್ಲಿ ಆಗಿದ್ದೀವಿ, ನಾನು ಕಾಸ್ಟ್ಲಿ ಆಗಿದ್ದೇನೆ. ಕಾಸ್ಟ್ಲಿ ಆಗಿದ್ದೀವಿ. ತುಂಬಾ ಕಾಸ್ಟ್ಲಿ ಆಗಿದೆ. ನೋಡಿ ಮ್ಯಾಜಿಕ್ ನೋಡಿ ಏನಿದೆ. ಅವರು ದೇವರ ಮಂದಿರವನ್ನು ನಿರ್ಮಿಸೋದಕ್ಕೆ ಕೆಲಸಕ್ಕೆ ಇಸ್ರಾಯೇಲರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಮೋಸೆಯಿಂದ ಪಡೆದುಕೊಂಡರು. ಇಸ್ರಾಯೇಲರು ಪ್ರತಿದಿನ ಒತ್ತಾರೆಯಲ್ಲಿ ಮೋಸೆ ಬಳಿಗೆ ಬಂದು ಕಾಣಿಕೆಗಳನ್ನು ಮನಪೂರ್ವಕವಾಗಿ ಕೊಡುತ್ತಾ 20 ಲಕ್ಷ 30 ಲಕ್ಷ ಜನ ಕೊಡುತ್ತಾ ಹೇಳಿ, 30 ಲಕ್ಷ ಜನ 30 ಲಕ್ಷ ಜನ ಮನಪೂರ್ವಕವಾಗಿ ಕಾಣಿಕೆಗಳನ್ನು ಕೊಡುತ್ತಾ ಕೊಟ್ಟು ಕೊನೆಗೆ ಕೆಲಸದವ್ರು ಬಂದ್ಬಿಡ್ತಾರೆ. ವಿಜಯಪುರದಿಂದ ಯಲಹಂಕದಿಂದ, ವಿಜಯಪುರದಿಂದ, ದಾವಣಗೆರೆಯಿಂದ ಎಲ್ಲ ಕೆಲಸದವರು ಮೋಸೆ ಮುಂದೆ ಬಂದು ಹೇಳ್ತಾರೆ. ಆಗ ದೇವ ಮಂದಿರ ಕೆಲಸವನ್ನ ಮಾಡುತ್ತಿದ್ದ ಜ್ಞಾನಿಗಳೆಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಬಿಟ್ಟು ಮೋಸೆ ಬಳಿಗೆ ಬಂದು ಅವರಿಗೆ ಯೆಹೋವನ ಆಜ್ಞಾಪಿಸಿದ ಕೆಲಸಕ್ಕೆ ಬೇಕಾಗಿರೋದಕ್ಕಿಂತಲೂ ಬಹಳ ಹೆಚ್ಚಾಗಿ ಜನರು ಕಾಣಿಕೆಗಳನ್ನು ತರುತ್ತಿದ್ದಾರೆ ಎಂದು ಹೇಳಿದನು. ಆಗ ಮೋಸೆ ಇದನ್ನು ಗಮನಿಸಿ, ದೇವ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ, ಯಾವ ಡ್ಯಾನಿಯಲ್ ಆಗಲಿ, ಯಾವ ಸೆಬಾಸ್ಟಿಯನ್ ಆಗಲಿ, ಯಾವ ಜಾನ್ ಆಗಲಿ ಇನ್ನು ಮುಂದೆ ಈ ಕಾರ್ಯಗಳನ್ನ ಕಾಣಿಕೆಗಳನ್ನು ತರಬಾರದು ಎಂದು ಅಪ್ಪಣೆ ಮಾಡಿ ಅದನ್ನು ಪಾಳ್ಯದಲ್ಲಿ ಪ್ರಕಟಿಸಿದನು. ಜನರು ಕಾಣಿಕೆಗಳನ್ನು ತರುವುದನ್ನ ನಿಲ್ಲಿಸಿಬಿಟ್ಟರು. ಟ್ರಾಫಿಕ್ ಓವರ್ ಆಗೋಯ್ತು. ಸ್ತೋತ್ರ. ಆಮೆನ್. ಟ್ರಾಫಿಕ್ ಓವರ್ ಆಯ್ತು. ಚಪ್ಪಾಳೆ. ಆಮೆನ್. Hallelujah, amen. Amen, amen. Jesus. Amen, amen, amen. Hallelujah. Stotra. Thank you, Jesus. Hallelujah. ಕಾಣಿಕೆ ತರೋದು ನಿಲ್ಲಿಸಿ ಬಿಟ್ಟರು. ಅಷ್ಟು ಧಾರಾಳ ಆಗ್ಬಿಡುದು. Amen. ಆಗ ಕೊಟ್ಟಿದ್ದು ಇವರೇ, ಕೇಳೋದು. ಈಗ ನಿಮ್ಮ ಜೋಬಲ್ಲಿ ದುಡ್ಡೆಲ್ಲ ಬಂತಲ್ಲ ಶಿವಣ್ಣ, ಅದೆಲ್ಲ ಯಾರ್ದು? ನಮ್ಮ ಅತ್ತೆ ಕೊಟ್ಟಿರ್ಬೋದು. ನಿಮ್ಮ ಅತ್ತೆ ಕೊಟ್ಟಿದ್ಯಾರು? ಅವ್ರ ಅತ್ತೆ ಕೊಟ್ಟಿದ್ಯಾರು? ಅವ್ರ ಅತ್ತೆ ಕೊಟ್ಟಿದ್ಯಾರು? ಅವ್ರ ತಾತನ್ ಕೊಟ್ಟಿದ್ಯಾರು? ಆ ತಾತನ್ ಕೊಟ್ಟಿದ್ದ, ಈ ತಾತ ಬೇದ, ಆ ತಾತ ಹಾಸನ್ ತಾತ, ಆ ತಾತ ಕೊಟ್ಟಿದ್ದ ದಾವಣಗೆರೆ ತಾತ, ಈ ತಾತ ಮುತ್ತಾತ ತಾತ 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 ಆಗಿ ಕೊನೆಗೆ ದೊಡ್ಡ ತಾತ ಬರ್ತಾರೆ, ಆದಾಮ್ ತಾತ. ಅಪ್ಪ ಹೇಳಿದ್ರೆ ಟಾಟಾ, ಸೈತಾನ್ಗೆ ಟಾಟಾ, ತಾತ ಬಂದ್ಬಿಟ್ರಿ ಇಲ್ಲಿ. Hallelujah, amen. ಏಸಪ್ಪ ಮೂಲಕ ಬಂದ್ಬಿಟ್ಟಿದ್ದಾರೆ ಆಶೀರ್ವಾದ ಕೊಡಕ್ಕೆ. ಆಮೆನ್. ಆಗ ನಾನು ಹೇಳ್ತೇನೆ, ನಿಮ್ದು ಅನ್ನೋದು ಯಾವುದು ಇಲ್ಲ. ನಿಮ್ದು ಅನ್ನೋದು ಯಾವುದು ಇಲ್ಲ. ನೀವು ಭೂಮಿಗೆ ಬರ್ಬೇಕಾದ್ರೆ ಚಟ್ಟಿನೇ ಇರಲಿಲ್ಲ ನಿಮಗೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಯು ಡಿಂಟ್ ಇವನ್ ಹ್ಯಾವ್ ಅಂಡರ್ವೇರ್. ಅವ್ರು ಉಸಿರು ಕೊಟ್ಟರು, ನೀವು ಹೆಸರಿಟ್ರಿ. ಅವ್ರ ದೇಹ ಕೊಟ್ಟರು, ನೀವು ಬಟ್ಟೆ ಹಾಕಿದ್ರಿ. ಅವ್ರ ತಲಾಂತಗಳು ಕೊಟ್ಟರೆ ನೀವು ಉಪಯೋಗ ಮಾಡ್ಕೊಳ್ತಾರೆ. ನನ್ನ ಮಗಳು ತುಂಬ ಒಳ್ಳೆಯವಳು, ನನ್ನ ಮಗಳು ತುಂಬ ಟ್ಯಾಲೆಂಟ್. ಆ ಟ್ಯಾಲೆಂಟ್ ಎಲ್ಲಿಂದ ಬಂತು ಮಗಳೇ? ಅದು ಅಪ್ಪ ಕೊಟ್ಟಿದ್ದು. ನನ್ನ ಮಗ ಎಷ್ಟೋ ಹೈಟ್ ಆಗಿದ್ದ, ಹೈಟ್ ನಿನ್ ಆರ್ಲಿಕ್ಸ್ ಬೋರ್ನ್ವಿಟನ್ನ ಕೊಡ್ತು. ನಿನ್ನ ಮಗ ಅಪ್ಪ ಬೆಳೆಸಿರೋದದು ಮರ. Amen. Hallelujah. ಆಗ ನೀವು ಭೂಮಿಲಿ ಬರಬೇಕಾದ್ರೆ ಯಾವುದು ಇಟ್ಕೊಂಡು ಬರಲಿಲ್ಲ. ಅದಕ್ಕೆ ಪೌಲ್ ಹೇಳ್ತಾರೆ, ನಾವು ಈ ಭೂಮಿಯೊಳಗೆ ಬರಬೇಕಾದ್ರೆ ಏನನ್ನೂ ತರಲಿಲ್ಲ. ಈ ಭೂಮಿಯಿಂದ ಹೋಗ್ಬೇಕಾದ್ರೆ ಏನನ್ನು ತೆಗೆದುಕೊಂಡು ಹೋಗೋದಿಲ್ಲ. ಆಗ ಏನು ಅರ್ಥ ಅಂದ್ರೆ ಅವ್ರ ಕಾನ್ಸೆಪ್ಟು ಕರೆಕ್ಟಾಗಿ ಕೇಳಿ. ಅದು ಹಂಗನ್ಬಿಟ್ಟು ಬಿಕ್ಸ್ದವರ ಜೀವನ ಮಾಡಿ ಅಂತೇಳಿ ಅವ್ರ ಕಾನ್ಸೆಪ್ಟ್ ಅದಲ್ಲ. ಈ ಭೂಮಿಯಿಂದ ನಾವೇನು ತರಲಿಲ್ಲ, ಭೂಮಿಯಿಂದ ಏನು ತಗೊಂಡೋಗಿಲ್ಲ. ಆಗ ಇರೋದನ್ನ ಜ್ಯೋತಿಯವರೇ ಜಾಲಿಯಾಗಿ ಮಂಜು ಜೊತೆ ಜೀವನ ಮಾಡಿ. ನಾಗೇಶ್ ಅವರೇ ದಿವ್ಯ ಜೊತೆ ಬಹಳ ಜಾಲಿಯಾಗಿ, ಕಮಾ ಜಯಣ್ಣ ಅವರೇ ಸುಮಾ ಜೊತೆ ಜಾಲಿಯಾಗಿ. ಆಗ ಇರೋದೆಲ್ಲ ಯಾವಾಗ
ಕೆಲವರು ಪೆಟ್ಟಿಗೆ ಹಾಕೊಂಡು ಒಳಗೆ ಕುತ್ಕೊಂಡು ಅದ್ರ ಮೇಲೆ ಕುತ್ಕೊಂಡರು ಶೆಟ್ರುಗಳು. ಅಂಥ ಶೆಟ್ರುಗಳೇ ಜಕಾಯಗಳು. ಅಂಥ ಜಕಾಯ ಮನೆಗೂ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗತ್ತೆ ನೋಡಿ. ಅಪ್ಪ ಆ ಮನೆಗೆ ಹೋಗ್ತಾರೆ. ಇಂದು ನಾನು ನಿನ್ನ ಮನೆ ಇಳ್ಕೊಳ್ತೇನೆ, ನಿನ್ನ ಮನೆಗೆ ಊಟಕ್ಕೆ ಬರ್ತಾ ಇದ್ದಾನೆ. ನೀನು ಲೋಕದ ಆಸ್ತಿನ ಐಶ್ವರ್ಯ ಮಾಡಿ ಇಟ್ಕೊಂಡಿದ್ಯಾ? ಅದಲ್ಲ, ಅದಕ್ಕಿಂತ ದೇವರ ಆಸ್ತಿ ಐಶ್ವರ್ಯವಾದದ್ದು. ಅದು ತುಂಬಾ ಮುಖ್ಯ ನಿನಗೆ. ಅದಕ್ಕೆ ಭೂಮಿಯಿಂದ ಏನೂ ತರಲಿಲ್ಲ, ಭೂಮಿಯಿಂದ ತಗೊಂಡು ನೀವು ಭೂಮಿ ಏನಿಲ್ಲದೆ ಬಂದ್ಬಿಟ್ರಿ. ಸಾಯೋ ಒಳಗೆ ನಿಮಗೆ ಹುಟ್ಟಬೇಕಾದ್ರೆ ನಿಮ್ಗೆ ಹೆಸರಿಲ್ಲ, ಸಾಯಬೇಕಾದ್ರೆ ನಿಮ್ಗೆ ಹೆಸರಿರುತ್ತೆ. ಹುಟ್ಟಬೇಕಾದ್ರೆ ಉಸಿರಿರುತ್ತೆ, ಸಾಯಬೇಕಾದ್ರೆ ಉಸಿರು ಇರಲ್ಲ ನಿಮಗೆ. ಆಗ ಆ ಎರಡೂ ಮಧ್ಯದಲ್ಲಿ ನಿಮಗೆ ಕೋಟ್ಯಾಂತರ ರೂಪಾಯಿ ಕೊಟ್ಬಿಡ್ತಾರೆ. ಅದನ್ನ ನೀವು ದೇವ್ರ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಬೇಕು. ಅದನ್ನ ದೇವ್ರ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಿ. ಅದಕ್ಕೆ ಒಬ್ಬ ಶ್ರೀಮಂತ ಸಾಯ್ಬೇಕಾದ ಹೇಳ್ತಾ, ಇವತ್ತು ರಾತ್ರಿ ನಿನ್ನ ಆತ್ಮನ ನನ್ನ ದೂತರು ಕೇಳ್ಕೊಳ್ತಾರೆ ಕಣೋ, ನೀವು ಕೂಡಿಸಿಟ್ಟ ಆಸ್ತಿ ಯಾರಿಗಾಗುತ್ತದೆ? ನನ್ನ ಪ್ರಿಯ ಮಗಳೇ, ಮಗನೇ, ಇವತ್ತು ನಿನಗೆ ಅಪಾರವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ ದೇವರು. ನಮ್ಮ ಸಿರಾಯಿಂದ, ತುಮಕೂರಿಂದ ಕೆಲವರೆಲ್ಲ ಬಂದಿದೆ. ತುಂಬ ಬಡವರು ಅಂತ ಹೇಳ್ತೀರಾ. ನೀವು ಬಡವರಲ್ಲ, ನೀವೆಲ್ಲ ಎಲ್ಲ ತುಂಬಾ ಹಾಸನಿಂದ ಬಂದಿ, ನೀವೆಲ್ಲ ತುಂಬಾ ಶಿಕಾರಿಪುರದಿಂದ ಬಂದಿರೋ ಶ್ರೀಮಂತರು. ನಾನು ಹೇಳ್ತೇನೆ, ನಿಮ್ಗೆ ಯಾವುದು ಕೊರತೆ ಇರಲ್ಲ. ಈಗ ಬೀಜ ಬಿತ್ತುತ್ತಾ ಇದ್ದೀರಾ, ಇದ್ರದ್ದು ಔಟ್ಕಮ್ ಏನಂತೆ, ರಿಸಲ್ಟು ದೇ ವಿಲ್ ಕಮ್ ಫಾರ್ ಯು. ಅದಕ್ಕೆ ಕಾಯ್ತಾ ಇರಬೇಕು ನೀವು, ಕಾದಾಗ. ಅದಕ್ಕೆ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇರ್ಬೇಕು 24 ಗಂಟೆ. ಇದು 24 ಗಂಟೆ ನಾವು ಅವ್ರು ಬಯಸಿದ್ದನ್ನು, ಅವ್ರ ಆಶೀರ್ವಾದನ ಬಯಸಲಿಲ್ಲ, ಅದು ಅವರಿಂದ ದೂರವಾಯಿತು. ಅವರು ದರಿದ್ರವನ್ನ ಬಯಸಿದ್ರು, ಅದು ದರಿದ್ರ ಅವರಿಗೆ ಹತ್ತಿರವಾಯ್ತು ಅಂತ ಹೇಳುತ್ತೆ. ನಮಗೆ ಸ್ತೋತ್ರ. ಇವಾಗ ನೋಡಿ, ಪಕ್ಕದ ಕಾಂಪೌಂಡಲ್ಲಿ ಸೀಬೆಹಣ್ಣು ಬಿಟ್ಟಿದೆ, 2.5 ಎಕರೆ. ಜಯಣ್ಣ ಹೋಗಿ ನೋಡ್ತಾರೆ, ಬಾಯಲ್ಲಿ ನೀರು ಬಂದ್ಬಿಡತ್ತೆ ಅವ್ರಿಗೆ. ಗೇಟ್ ಬೀಗ ಹಾಕೋರೆ, ವಾಚ್ಮೆನ್ ಇಲ್ಲ. ಡಬಕ್ ಅಂತ ದುಮುಕ್ಬಿಟ್ಟು ಲಬಕ್ ಅನ್ಬಿಟ್ಟು ಒಂದು ಎತ್ಕೊಂಡು ಲಚಕ್ ಅನ್ಬಿಟ್ಟು ತಿನ್ಬಿಡೋಣ ಅಂತ ಒಳಗೋಗಿ ಡೈ ಹೊಡೆದು ಒಳಗೆ ಹೋಗ್ಬಿಡ್ತಾರೆ. ಆ ಲಚಕ್ ಅನ್ಬೇಕಾದ್ರೆ ಪಚಕ್ ಅನ್ಬಿಟ್ಟು ನಾಯಿ ಬಂದು ಕಚ್ಬಿಡ್ತದೆ ನೋಡಿ. ಕಚ್ಚು, ಪರವಾಗಿಲ್ಲ, ಕಚ್ಕೋ, ನಾನು ಇದಕ್ಕೆ ಹಚ್ತಾ ಇದ್ದೀನಿ, ನೀ ಕಚ್ತಾ ಇದ್ದೀರಿ, ನಾನು ಇದಕ್ಕೆ ಹಚ್ತಾ ಇದ್ದೀನಿ, ಹಚ್ಕ ಹಚ್ಕ ಅದು ಕಚ್ಕ ಕಚ್ಕ. ಅದು ಬಯಸಿದ್ನ ಎಷ್ಟೇ ನಾಯಿಗಳು ಕಚ್ಚಡಿ ಅಂತಲೇ ಸೀಬೆಹಣ್ಣು ಬಿಟ್ಟು ಬರಲಿಲ್ಲ. ಅವನು ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟು ಅವನು ಬಯಸಿದ್ದು ಅವನು ಬಂದ್ಬಿಡ್ತು. ಹಾಗೆ ನೀವು ಬಯಸಬೇಕು, ಪರಮಾರ್ಥಿಕ ಹಾಲನ್ನು ಬಯಸುವ ಹಾಗೆ ಐಶ್ವರ್ಯಗಳನ್ನ ನೀವು ಬಯಸಿ ಇವತ್ತಿಂದ. ಅದಕ್ಕೆ ನಾನು ಹೇಳ್ದೆ, ಏನು ಪಾಸ್ಟರ್ ಇದೆಲ್ಲ ನೀವು ಮಾತಾಡ್ತೀರಾ? ಫಸ್ಟ್ ವರ್ಷ ನಿಮ್ಗೆ ತೋರಿಸ್ಬಿಟ್ಟೆ, ನಮ್ಮ ತಲೆ ಮೇಲೆ ಬೆಳೆದಿರೋ ಹಣೆ ಬರ. ಏನು ಹಣೆ ಬರ? ಗಾಡ್ ಟೇಕ್ಸ್ ದ ಪ್ಲೆಜರ್. ದೇವರು ನೀವು ಶ್ರೀಮಂತರಾಗಬೇಕೆಂದು, ನಿಮ್ಮನ್ನು ಸಿರಿವಂತರಾಗಬೇಕೆಂದು ಅವರು ಬಯಸ್ತಾರೆ. ಅದೇ ಹೇಳ್ತಾರೆ, ದೇವರು ತನ್ನ ಸೇವಕರ ಐಶ್ವರ್ಯಗಳಲ್ಲಿ ಸಿರಿವಂತರಾಗುವುದಕ್ಕೆ ಹೆಚ್ಚಳ ಪಡುತ್ತಾರೆ. ಸಾಕು, ದೇವರಿಗೆ ಸ್ತೋತ್ರ. ಗಾಡ್ ಟೇಕ್ಸ್ ದ ಪ್ಲೆಜರ್ ಇನ್ ದ ಪ್ರಾಸ್ಪರಿಟಿ ಆಫ್ ಸರ್ವೆಂಟ್. ಅದಕ್ಕೆ ಈ ಒಂದು ಟೈಟಲ್ ಟಾಪಿಕ್ ಎಲ್ಲ ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತೇನೆ, ಇವತ್ತಿಂದ ಹಣ ಮರಿ ಹಾಕತ್ತೆ. ಕಿಲ್ ದ ಮನಿ ಬೈ ಮನಿ. ಇಫ್ ಯು ಡೋಂಟ್ ಕ್ಯಾನ್ಸಲ್ ದ ಮನಿ, ದೆನ್ ಯು ಕೆನಾಟ್, ಗಾಡ್ಸ್ ಬ್ಲೆಸ್ಸಿಂಗ್ ಕೆನಾಟ್ ಬಿ ಎಸ್ಟಾಬ್ಲಿಷ್ ಇನ್ ಯರ್ ಫ್ಯಾಮಿಲಿ. ದೋಣಿ ಅಂತ ಹೋದ, ಅಪ್ಪ ಹೇಳ್ದ, ಈ ದೋಣಿ ಬಿಸಾಕ್ ನೀನು. ಅಲ್ಲ ಪಾಸ್ಟ್ರೇ ಅದು ದೋಣಿ ಹೋದ್ರೇನೆ ಒಂದು 5-10 kg ಮೀನು ಬರುತ್ತೆ, ಆ ಮಾರಿದ್ರೆ ದುಡ್ಡು ಬರುತ್ತೆ. ಸುಮ್ಮನೆ ಇರು, ಜಾಸ್ತಿ ಮಾತಾಡಬೇಡ. ನಿಂಗೆ ದೋಣಿ ಬೇಕಾ, ನಾನು ಬೇಕಾ? ದೋಣಿ ಅಂತ ಹೋದೆ ತಾನೇ, ರಾತ್ರಿ ಎಲ್ಲ ಒಂದು ಮೀನು ಸಿಕ್ಕಿಲ್ಲ ನಿನಗೆ. ದೋಣಿಗಿಂತ ನಾನು ಇಂಪಾರ್ಟೆಂಟ್. ನಾನು ಸಮುದ್ರದಲ್ಲಿ ನಡ್ಕೊಂಡ್ಬಂದಿದ್ದೇನೆ. ಯಾವ್ದು ಬೇಕು ನಿನಗೆ? ನನ್ನ ಪ್ರೀತಿ ಮಾಡ್ತೀಯ ನೀನು? ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಆಗ ಅಪ್ಪ ಹೇಳ್ತಾ, ಕಟ್ಟದ ಮನೆಗಳು, ನಡೆದಿರೋ ತೋಟಗಳು, ತೋಡದಿರೋ ಬಾವಿಗಳು, ಫ್ರೀ 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 ಎಲ್ಲ ಫ್ರೀ. ಅದಕ್ಕೆ ಅಪ್ಪ ಹೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು, ಟೆನ್ಷನ್ ಮತ್ ಕರೋ, ಪೇಲೆ ಪರಮೇಶ್ವರ್ ಕಾ ರಾಜ ಕೋ ಸೀಕೋ. ಪರಲೋಕ ರಾಜ್ಯವನ್ನ ಹುಡುಕಿ. ಇವಾಗ ನೀವು ಹುಡುಕ್ತಾ ಇದ್ದೀರಾ, ಪರಲೋಕ ರಾಜ್ಯ ನೀವು ಹುಡುಕೋದಿಕ್ಕೆ ಹೋಗ್ಬಿಟ್ರೆ, ನಾನು ಅದು ಹುಡುಕ್ತೆ ನೋಡಿ. 12,000 ರೂಪಾಯಿ ಸಂಬಳ, ಗೌರ್ಮೆಂಟ್ ಕೆಲಸ, ಸೆಂಟ್ರಲ್ ಗೌರ್ಮೆಂಟು. ಅಪ್ಪ ಅವ್ರು ಹೇಳ್ತಾರೆ ಆಫೀಸರ್, ತಲೆಯಲ್ಲಿ ಬುದ್ಧಿ ಇದೆಯೇನೋ, ಮೊನ್ನೆ ತಿಂತೀಯ ಕಣೋ, ಈ ಕೆಲಸ ಬಿಟ್ಟು ಹೋಗ್ತಿದ್ಯಲ್ಲ. ಇಲ್ಲ ಸರ್, ನನಗೆ ಇದಕ್ಕಿಂತ ಒಂದು ದೊಡ್ಡ ಕೆಲಸ ಇದೆ. ಇದಕ್ಕಿಂತ ದೊಡ್ಡದು ಏನೋ ಇದೆ, ಗಂಧಾರಿ ಕೆಲಸ ನೀವು ಮಾಡೋದು. ರೋಡ್ ಅಲಿಬೇಕನೋ, ಪೇಪರ್ ಎತ್ಕೊಂಡು ಅಲಿಬೇಕನೋ, ಏನು ಆ ಪೇಪರೆಲ್ಲ ಕೊಟ್ಕೊಂಡು ಹೋಗ್ತೀಯಾ, ಟ್ರ್ಯಾಕ್ಸ್ ಎಲ್ಲ ಕೊಟ್ಕೊಂಡು ಹೋಗ್ತೀಯಾ? ಸರ್ ನಿಮ್ಗೆ ಹೆಂಗೆ ಸರ್ ಗೊತ್ತಾಯ್ತು? ಎಲ್ಲ ಜನ ಬಂದು ಹೇಳಿದ್ರು, ಸುವಾರ್ತೆ ಸಾರ್ತಿ ಅಂತ. ಸುವಾರ್ತೆ ಸಾರೋ ಟೈಮು, ಮೊದಲು ಕೆಲಸ ನೋಡು. ಸರ್ ಇಲ್ಲ ಸರ್, ಪರವಾಗಿಲ್ಲ, ನಾನು ಇದೇ ಕೆಲಸ ಮಾಡ್ತೀನಿ. 12,000 ಇದ್ದಿದ್ದು ಇವತ್ತು ಲಕ್ಷಗಟ್ಟಲೆ ಆಗೋಗಿದೆ. 7 ಸತ್ತೋಗಿದ್ದಾರೆ. ರೆಸ್ಟ್ ಇನ್ ಪೀಸ್.
ಅದು ದೇವ್ರು ಇನ್ನೂ ನನ್ನ ಬದುಕಿಸಿಟ್ಟಿದ್ದಾರೆ, ಆಮೆನ್. ಬದುಕಿಸಿಟ್ಟಿದ್ದಾರೆ. ನನಗಿಂತ ಚಿಕ್ಕವ್ರ ಆಫೀಸರ್ಗಳು ಅವರೆಲ್ಲ ಸರ್ ಏನು ಸಹ ಬಿಟ್ಟು ಹೋಗ್ತಾರೆ, ಇಲ್ಲಪ್ಪ ಬೇಡ ದೇವ್ರ ಕೆಲಸ ಬೇಕು. ನೋಡಿ, ರಾಜ್ಯ ಹುಡುಕ್ಬೇಕಂತ ನಾ ಬಂದಿದ್ದಕ್ಕೆ ನನ್ನ ಮನಸ್ಸು ಏಕಾಗ್ರತೆ ಆಯಿತು. ಐಶ್ವರ್ಯವಂತನಾಗ್ತೀನಿ, ಐಶ್ವರ್ಯವಂತನಾಗ್ತೀನಿ. ನೀನು ಐಶ್ವರ್ಯವಂತನಾಗ್ಬೇಕು. ಏನಿಲ್ಲ ಬ್ರದರ್, ಇಲ್ಲ, ನಿನ್ನ ಆಸ್ತಿ ಒಂದ್ ಕಡೆ ರೆಡಿ ಆಗ್ತಾ ಇದೆ. ಆಗ ಅಪ್ಪ ಹೇಳಿದ್ರೆ ಪೇತ್ರಗೆ, ಬೋಟ್ ಬೇಕಾ ನಾನು ಬೇಕಾ? ಕೊನೆಗೆ ಡಿಸೈಡ್ ಮಾಡ್ತೇನೆ, ನಾನು ನಿನ್ನ ಪ್ರೀತಿ ನೀನು ನನ್ನ ಪ್ರೀತಿ ಮಾಡೋದಾದ್ರೆ ಒಂದು ಡೀಲ್ ಮಾಡ್ಕೊಳ್ಳೋಣ, ಬಾ ಹೋಗು ಆ ಬೋಟ್ ಹತ್ರ ಹೋಗಿ ಲಾಸ್ಟ್ ಒಂದು ಕಿಸ್ ಕೊಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಆ ಬೋಟ್ ದೂರದಲ್ಲಿರುತ್ತಲ್ಲ, ಹೋಗ್ತಾನೆ, ಲಾಸ್ಟ್ಗೆ ಹೋಗ್ತಾನೆ, ಹೋಗಿ ಆ ಬೋಟ್ನ ತಪ್ಕೊಂಡು ಅಂತ ಕಿಸ್ ಕೊಡ್ತಾನೆ. ಇತ್ತಾನೆ ನೀನು ಹಾಳು ಮಾಡಿದ್ದು, ಕಿಸ್ ಕೊಟ್ಬಿಡೋದು. ನಿಮ್ನ ಯಾವ್ದೆಲ್ಲ ಹಾಳು ಮಾಡ್ತಾ ಅದಕ್ಕೆ ಲಾಸ್ಟ್ ಕಿಸ್ ಕೊಟ್ಬಿಡಿ ಕಿರಣ್. ಕೊನೆ ಕಿಸ್ಸು, ಲಾಸ್ಟ್ ಗಿವ್ ದ ಲಾಸ್ಟ್ ಹಗ್, ದ ಲಾಸ್ಟ್ ನೈಟ್ ಆಫ್ ದ ಪೀಟರ್. ಕೊನೆಯ ರಾತ್ರಿ, ಆ ಕೊನೆಯ ರಾತ್ರಿಯಲ್ಲಿ ಹೋಗಿ ಆ ದೋಣಿಯ ಮೇಲೆ ಹೋಗಿ ಆ ದೋಣಿನ ತಪ್ಕೊಂಡು ಆ ಕೊನೆಯ ಹಗ್ಗನ ಕೊಟ್ಟು ಎಂಬ್ರೇಸ್ ಮಾಡಿ ಅಲ್ಲಿಂದ ಬಿಟ್ಟು ಬಂದು ಯೇಸು ನಿಂಬಾಲಿಸಿ ಪ್ರಸಂಗ ಮಾಡ್ತಾನೆ. ಅವನು ಪ್ರಸಂಗ ಮಾಡಬೇಕಾದ್ರೆ ಒಂದೇ ದಿನದಲ್ಲಿ 3,000 ಜನ ರಕ್ಷಣೆಗೆ ಬರ್ತಾರೆ. 3,000 ಜನರ ಕಾಣಿಕೆ ಬೀಳುತ್ತೆ, 5,000 ಜನ ಕಾಣಿಕೆ ಬೀಳುತ್ತೆ. ಮಿಲಿಯನರ್ ಆಗ್ಬಿಟ್ಟ ಮಕ್ಕಳೇ ಅವರು. ಅದಕ್ಕೆ ಒಂದು ಮಾತ್ರ ಇಟ್ಕೊಳ್ಳಿ, ನಿಮ್ಮ ಹಣೆ ಮೇಲೆ ಒಂದೇ ಒಂದು ಬರ್ಕೊಂಬಿಡಿ. 35-27 ದೇವರು ತಮ್ಮ ಮಕ್ಕಳ ವಿಷಯದಲ್ಲಿ ಐಶ್ವರ್ಯವಂತರಾಗೋದಕ್ಕೆ ಇಷ್ಟಪಡ್ತಾರೆ. ಯಾರನ್ನ ಕೇಳ್ತಾರೆ, ನೀವು ಒಂದೇ ದೇವರು ತನ್ನ ಮಕ್ಕಳಿಗೆ ಐಶ್ವರ್ಯವಂತರಾಗೋದಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಅದೇ ನೀವು ಹೇಳಬೇಕು ರೀ. ಸಭೆ ಅನ್ನೋದು ಏನು ಗೊತ್ತಾ ರೀ? ಇಟ್ಸ್ ಎ ಪ್ಲೇಸ್ ಆಫ್ ಎನ್ಕರೇಜ್ಮೆಂಟ್, ಇಟ್ಸ್ ಎ ಪ್ಲೇಸ್ ಆಫ್ ರಿಸೀವಿಂಗ್ ಸಮಥಿಂಗ್ ಫ್ರಮ್ ಗಾಡ್. ದೇವ್ರ ಕೈಯಿಂದ ಹೊಂದ್ಕೊಳ್ಳೋಂಥ ಒಂದು ವೇದಿಕೆ ಮಕ್ಕಳೇ ಇದಲ್ಲ. ಇಲ್ಲಿ ಏನೋ ನೀವು ತೆಳಗೆ ಬಿದ್ದಿದ್ದೀರಾ, ಇನ್ನೂ ಬೀಳ್ಬಿಡಿ, ಇನ್ನೂ ಹಾಳಾಗಿ ಹೋಗ್ತೀರಾ ಅಂತ ಹೇಳುವಂಥ ಸಂದೇಶ ಅಲ್ಲ, ಸಭೆ ಅಲ್ಲ ಇದು. ರಾಜಾದಿ ರಾಜ ಕೂತ್ಕೊಂಡು ನಿಮ್ಮನ್ನ ಅವ್ರು ಕೌನ್ಸಿಲ್ ಮಾಡ್ತಾರೆ, ಈ ವಾಕ್ಯಗಳು ಕೊಟ್ಟು. ಈ ಕೌನ್ಸಿಲ್ ಮಾಡ್ಬೇಕಾದ್ರೆ ಆಮೇನ್ ಒಳಗೆ ಆಮೇನ್ ದೇವ್ರೆ ಮಾಡ್ತೀನಿ, ಆಮೇನ್ ಆಮೇನಪ್ಪ, ಆಮೇನ್ ಆಮೇನ್ ರೀ. ಇದು ನಿಜವಾದ ಕಥೆ ಹೇಳ್ತಾ ಇದ್ದಾನೆ. ನಿಮ್ಮೆಲ್ಲರನ್ನ ದೇವ್ರ ರಾಜ್ಕುಮಾರ್ ಆಗಿ ಮಾಡ್ತೀನಿ ಅಲ್ವಾ? ಈ ವಾಕ್ಯ ಕೇಳೋನ ಹೆಸರು ಪ್ರಖ್ಯಾತಿ ಆಗತ್ತೆ. ಹೆಸರು ಎಲ್ಲರದ್ದು ಹೆಸರು ಹೇಳಿ, ನನ್ನ ಹೆಸರು ಪ್ರಖ್ಯಾತಿ ಆಗತ್ತೆ. ನನ್ನ ಹೆಸರು ಪ್ರಖ್ಯಾತವಾಗುತ್ತೆ, ನನ್ನ ಹೆಸರು ಪ್ರಖ್ಯಾತಿಗೆ ಬರುತ್ತೆ, ನನ್ನ ಹೆಸರು ಪ್ರಖ್ಯಾತಿಗೆ ಬರುತ್ತೆ. ಅಲ್ಲ, ಇಲ್ಲ ಏನೋ ಫೀಲ್ ಆಯ್ತಾ? ಆ ಮುಖದಲ್ಲಿ ಗೊತ್ತಾಗತ್ತೆ, ಆ ಮುಖ ನಗು ಮುಖವಾಗಿರುತ್ತೆ. ಇವಾಗ ನಾ ಡಾಕ್ಟರ್ ಅವ್ನು ಸೀರಿಯಸ್ ಆಗೋನೆ, ಎಲ್ಲ ಡಾಕ್ಟರ್ ಬಂದು ಹೇಳ್ಬಿಟ್ರು, ಚಂದ್ರ ಅವರೇ ಇವ್ ನೆಗೆದು ಬಿದ್ದರೆ ಸತ್ತೋಗ್ತಾನೆ ಅಂತ ಹೇಳಿ. ಫೈನಲ್ ಆಗಿ ನಾನೊಂದು ಡಾಕ್ಟ್ರು ಗ್ರೇಸ್ ಮಿನಿಸ್ಟ್ರಿಂದ ಹೋಗಿದ್ವಿ ಡಮಾರ. ನಾ ಹೋಗಿ ನಿಂತಿದ ತಕ್ಷಣ, ಏಯ್ ನಾಳೆಯಿಂದ ನೀವು ಆಫೀಸ್ಗೆ ಹೋಗ್ತಾ ಇರ್ತೀಯ ಕಣೋ, ನೀನು ಟಿಫನ್ ಡಬ್ಬ ಎತ್ಕೊಂಡು ಹೋಗ್ತೀಯ, ನೀನು ನಾಳೆಯಿಂದ ಟಿಫನ್ ಡಬ್ಬ ಎತ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾ? ಎದ್ದ ಅವನೇ ಅದಕ್ಕೆ ದೇವನ ಹೆಚ್ಚಾಗಿ ಏನ್ ಮಾಡ್ಬೇಕು ನೀವು? ಮದುವೆ ಆಗೋ ಮುಂಚೆ ಹುಡುಗರು ಹುಡುಗಿ ವಿಷಯದಲ್ಲಿ ಅವಳ ನಂಬರ್ ಹೆಂಗೆ ಹಾಕಿರ್ತದೆ, ಮೈ ಜಾನು ಅಂತ ಹಾಕಿರ್ತಾರೆ ನೋಡಿ. ಅವಳು ಲಕ್ಷ್ಮಿ ಇದ್ರು ಜಾನು ಅಂತ ಹಾಕಿರ್ತಾರೆ, ಮೈ ಗೋಲ್ಡನ್ ಡೈಮಂಡ್ ಅಂತ ಹಾಕಿರ್ತಾರೆ ನೋಡಿ. ತಾಳಿ ಕಟ್ಟಿದ್ಮೇಲೆ ಶಂಕರಮ್ಮ ಅವರೇ ಅವನು ಮೈ ಜಾನು ತೆಗೆದ್ಬಿಟ್ಟು ಮೈ ಲೈಫು ಅಂತ ಹಾಕ್ತಾನೆ. ವೈಫ್ ಹಾಕಲ್ಲ, ಲೈಫು ಅಂತ ಹಾಕ್ಬಿಡ್ತಾನೆ. ಒಂದು 3-4 ತಿಂಗಳು, ಒಂದು 3-4 ವರ್ಷ ಆದಮೇಲೆ ಆ ಜಾನು ಹೋಗ್ಬಿಡುತ್ತೆ, ಆ ಲೈಫು ಹೋಗ್ಬಿಡುತ್ತೆ, ಹೋಮ್ ಮಿನಿಸ್ಟರ್ ಅಂತ ಆಗ್ತಾನೆ ನೋಡಿ. ಹೋಮು ಮಿನಿಸ್ಟರ್ ಆಗ್ತಾವೆ. ಇನ್ನೊಂದು 5-6 ವರ್ಷ ಆಗ್ಬಿಡುತ್ತೆ, ಹಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಹೆಸರು ರಘುವರೇ. ಅದಾದ್ಮೇಲೆ ಲಾಸ್ಟ್ಗೆ ಹಿಟ್ಲರ್ ಅಂತ ಆಗ್ತಾನೆ. 5-6 ಮಕ್ಕಳಾದ್ಮೇಲೆ ಇನ್ನೊಂದು 10 ವರ್ಷ, ಇನ್ನೊಂದು 4-5 ವರ್ಷ ಆದ್ಮೇಲೆ ಚಂದ್ರ ಅವರೇ ಅವನು ಏನಾಗ್ತಾನೆ, ಸೈಕೋ ಅಂತ ಆಗ್ತಾನೆ. ಅದನ್ನ ಹುಚ್ಚಿ ಅಂತ ಲಾಸ್ಟ್ಗೆ ಏನಾಗ್ತಾರೆ ಗೊತ್ತಾ, ಅನ್ನೋನ್ ನಂಬರ್ ಅಂತ ಆಗ್ತಾರೆ ನೋಡಿ ಅವರೇ. ಇಲ್ಲ ನಾಟ್ ರೀಚಬಲ್ ನಂಬರ್ ಹಾಕ್ಬಿಡ್ತಾನೆ. ಅಪ್ಪನ ಪ್ರೀತಿ ನಿಮ್ಮ ಹೃದಯದಲ್ಲಿ ನಂಜುಂಡಪ್ಪ ಅವರೇ, ಅವರ ಜಾನು ಅಂತಾನೆ ಇರಬೇಕು. ನಿನ್ಗಾಗಿ
Amen. ಜೀವ ಕೊಡ್ತೀನಪ್ಪ, Amen. 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 ನಾನ್ ಜೀವ ಕೊಡ್ತೀನಪ್ಪ. Yes. ಏನ್ ಬೇಕಪ್ಪ? Hey. ಏನ್ ಬೇಕು ನಿನಗೆ? Amen. Here I am ready, Lord. Yes. Here I am. Yes. Here I am. Amen. Here I am. நான் இருக்கிறேன் ஆண்டவரே. உனக்கு கொடுக்க போறேன். ಇವತ್ತು ನಾ ಹೇಳ್ತೇನೆ, ನಿಮ್ ಕರ್ತನು ಅನಿಲ್ ಅವರೇ, ನಿಮ್ ಕರ್ತನು ಲಾರೆನ್ಸ್ ಅವರೇ, ನಿಮ್ ಕರ್ತನ ನಿಮ್ ಗ್ಯಾರಂಟಿ ಇದ್ದಾನೆ. Amen. ಅವ್ನು ನಿಮ್ ಜೊತೆ ಇದ್ದಾನೆ. ಡೇವಿಡ್ ಅವರೇ, ಕರ್ತ ನಿಮ್ ಜೊತೆ ಇದ್ದಾನೆ. ಡೋಂಟ್ ವರಿ. ನೋ ಜಾಬ್, ಸ್ಟಿಲ್ ನೋ ಗಾಡ್. ನೋ ಗಾಡ್ ಇಸ್ ದೇರ್. Amen. Amen. ನೋ ಜಾಬ್ ಬಟ್ ಸ್ಟಿಲ್ ಗಾಡ್ ಇಸ್ ದೇರ್. Hallelujah. ನೋ ಮನಿ ಬಟ್ ಸ್ಟಿಲ್ ಗಾಡ್ ಇಸ್ ದೇರ್. 10 ರೂಪಾಯಿ ಇಲ್ಲ, 10 ಪೈಸಾ ಇಲ್ಲ, ಬಟ್ ಸ್ಟಿಲ್ ಗಾಡ್ ವಾಸ್ ದೇರ್. ಆದ್ರೆ ಆ ಮ್ಯಾನಿಫೆಸ್ಟೇಷನ್ ಯಾವಾಗ ಆಗತ್ತೆ ಶಾನನ್ ಅವರೇ? ಮ್ಯಾನ್ ಆಫ್ ಗಾಡ್ ಬಂದಾಗಲೇ ರಿವೀಲ್ ಆಗತ್ತೆ. ಬಂದು ನಿಮ್ಗೆ ರಿವೀಲ್ ಮಾಡ್ತೀನಿ, ಪ್ರಕಟಗಳು ರಿವೀಲ್ ಮಾಡ್ತಾನೆ. ಅದಕ್ಕೆ ಸಂಕೋಚ ಪಡಬೇಡಿ. ಬಹಳ ಬೇಗ ಸೂಟ್ ಕೇಸ್ಗಳು ತಗೊಳ್ತೀರಾ, ಬ್ಲೆಸ್ಸಿಂಗ್ ಆಗ್ತೀರಾ. Amen. Hallelujah. ಬೇರೆ ಬೇರೆ ಕಡೆಗಳಿಂದ ಒಡವೆಗಳು, ವಾಚ್ಗಳು ನಿಮ್ಗೆ ಹುಡ್ಕೊಂಡ್ ಬರುತ್ತೆ, ನೆಕ್ಲೇಸ್ಗಳು ಬರುತ್ತೆ, ಹೊಸ ಹೊಸ ಸ್ಯಾರಿಗಳು ಬರುತ್ತೆ, ಹೊಸ ಹೊಸ ಸೂಟ್ಗಳು Amen. ಬರುತ್ತೆ. ಎಷ್ಟೇ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡಕ್ ಹೋಗ್ತಾರೆ. ಖಂಡಿತ ದೇವ್ ನಮ್ಮನ್ನ ಬ್ಲೆಸ್ ಮಾಡ್ತಾರೆ. ஆராதனை செய்வேன் எல்லா வேளையும், ஆவியோடும் சத்தியத்தோடும் ஆராதிப்பேன். ஆராதனை செய்வேன் எல்லா வேளையும், ஆவியோடும் சத்தியத்தோடும் ஆராதிப்பேன். என் உயிருக்கு உயிரான இயேசுவுக்கே, என்னை மீட்ட அன்பு இயேசுவுக்கே. என் உயிருக்கு உயிரான இயேசுவுக்கே, என்னை மீட்ட அன்பு இயேசுவுக்கே. ஸ்துதி 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 ஆராதனை, ஹல்லேலூயா ஹல்லேலூயா ஆராதனை. 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 ஆராதனை 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 ஆராதனை. சர்வ வல்லவரே, ஜெய வீரரே, மரணத்தை ஜெயித்த என் ஜீவன் தாதாவே. சர்வ வல்லவரே, ஜெய வீரரே, மரணத்தை ஜெயித்த என் ஜீவன் தாதாவே. இருப்பவரே வருபவரே உமக்கே ஸ்தோத்திரம். சிருஷி கர்த்தரே ஜீவன் உள்ள தேவனே ஸ்தோத்திரம். இருப்பவரே வருபவரே உமக்கே ஸ்தோத்திரம். சிருஷி கர்த்தரே ஜீவன் உள்ள தேவனே ஸ்தோத்திரம். உம்மை ஸ்துதிப்பது எனக்கு பெருமையாக உள்ளது. உம்மை ஸ்துதிப்பது எனக்கு பெருமையாக உள்ளது. ஸ்துதி 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 ஆராதனை, ஹல்லேலூயா ஹல்லேலூயா ஆராதனை. ஸ்துதி 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 ஆராதனை, ஹல்லேலூயா ஹல்லேலூயா
தேவனே, வல்லமையுள்ளவரே, சர்வ வல்லமையுள்ளவரே, நீதியின் சூரியனே, உண்மையான தேவனே, வல்லமையுள்ளவரே, சர்வ வல்லமையுள்ளவரே, உம்மை தவிர எனக்கு வேறு யாரும் இல்லை, உம்மை தவிர வேறு யாரையும் நான் ஆராதிக்க மாட்டேன்.